ಕೂಡಲೇ ನಿಜವಾದ ಬೆಂಗಳೂರಿನ ವಾರಸುದಾರರು ಅಗ್ನಿಕುಲ ಕ್ಷತ್ರಿಯ ತಿಗಳ ಸಮಾಜದವರು. ಇಲ್ಲ, ನಾನು ಕೇಳಿದ ಪ್ರಶ್ನೆಗೆ ನೀವು ಸ್ಪಷ್ಟ ಉತ್ತರವನ್ನು ನನಗೆ ಸಿಗಲಿಲ್ಲ ಸರ್. ನಾನು ಕೇಳಿದ್ದು ಕಾಂತರಾಜು ಅವರ ವರದಿಯನ್ನ ವಿರೋಧಿಸುವವರು ಎರಡೂ ಪಕ್ಷಗಳಲ್ಲಿದ್ದಾರೆ ಅಂತವರನ್ನ ತಳ ಸಮುದಾಯದ ನಾಯಕರಾಗಿ ನೀವು ಖಂಡಿಸ್ತೀರಾ? ಪ್ರತಿ 10 ವರ್ಷಕ್ಕೊಮ್ಮೆ ಇದಾಗಬೇಕು. 92 ವರ್ಷದ ಹಿಂದಿನ ಜಾತಿಗಣತಿ ಇಟ್ಟುಕೊಂಡು ಹೌದು, ನಾವಿವತ್ತು ಕೇಳ್ತಾ ಇರೋದು 90 ಆಲ್ಮೋಸ್ಟ್ 1931ರ ಜಾತಿಗಣತಿ ಅಷ್ಟೇ ಸರ್, ಸ್ವತಂತ್ರ ಪೂರ್ವದಲ್ಲಿ ಆಗಿರ್ತಕ್ಕಂಥದ್ದು. ಅದನ್ನ ನಾವು ಅಂಕಿಅಂಶಗಳು ಇಟ್ಕೊಂಡು ನಾವಿವತ್ತು ಮಾತಾಡ್ಲಿಕ್ಕೆ ಕೊಟ್ಟಿದ್ದೇವೆ. ನಾನು ನೋಡಿದ್ದೇವೆ ನೋಟ್ರಿ ಕುಣಿಗಲ್ಲಲ್ಲಿ ನಾನು ಕಂಡಂಥದ್ದು ನೋಟ್ರಿ 2 ನೋಟ್ರಿ ಇತ್ತು. ಒಂದು ಕೆಳ ಸಮಾಜಕ್ಕೆ ಕೊಡ್ರಿ ಅಂದ್ರೆ ಕೊಡ್ಲಿಲ್ಲ. ಎಲ್ಲ ಸಮುದಾಯಗಳಲ್ಲೂ ಈಗ ಬ್ರಾಹ್ಮಣ ಸಮಾಜದಲ್ಲೂ ಹಿಂದುಳಿದವರಿದ್ದಾರೆ, ಬಡವರಿದ್ದಾರೆ, ಆರ್ಥಿಕವಾಗಿ ಬಡವರಿದ್ದಾರೆ, ವಂಚಿತರಾಗಿದ್ದಾರೆ, ಸಿಂಗಲ್ ಪೇರೆಂಟ್ ಚಿಲ್ಡ್ರನ್ ಇದೆ. ಈ ಮಕ್ಕಳಿಗೆಲ್ಲ ಬದುಕಬೇಕಲ್ಲ. 10% ಮೀಸಲಾತಿ ಇದೆ ಅಲ್ಲ. ಸಿದ್ದರಾಮಯ್ಯ, ನರೇಂದ್ರ ಮೋದಿ ಇಬ್ಬರನ್ನ ನೀವು ಯಾವ ರೀತಿ ನೋಡ್ತೀರಿ? ಹಿಂದುಳಿದ ಸಮುದಾಯದ ನಾಯಕರಾಗಿ ನಿಮ್ಮ ನಾಯಕರನ್ನ, ಇಬ್ರು ಕೂಡ ನಾಯಕರು. ಹಿಂದೂ ಆಗುವುದನ್ನು ಕಲಿಬೇಕು, ಮುಸಲ್ಮಾನ್ ಆಗಿರೋದು ಕಲಿಬೇಕು, ಕ್ರಿಶ್ಚಿಯನ್ ಆಗಿರ್ಬೇಕು. ಆದರೆ ಮತ್ತೊಂದು ಧರ್ಮಗಳ ಮೇಲೆ ಅದನ್ನು ದಾಳಿ ಮಾಡ್ತಕ್ಕಂಥದ್ದು, ನಾಶಪಡಿಸ್ತಕ್ಕಂಥದ್ದು, ದ್ವೇಷ ಮಾಡ್ತಕ್ಕಂಥದ್ದು, ಅದನ್ನು ಮತಾಂತರ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದಲ್ಲ. ನಮ್ಗೆ ಅವಕಾಶ ವಂಚಿತರಾಗಿದ್ದೇವೆ, ನಮ್ಗೆ ಬೇಕು. ನಾನು ನೋಡಿದ್ದೇನೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಹಾಸ್ಟೆಲ್ ಸಿಗಲ್ಲ. ಬೆಂಗಳೂರು ನಗರದಲ್ಲಿ ಖಾಸಗಿ ಹಾಸ್ಟೆಲ್ಗಳಲ್ಲಿ ಓದ್ಲಿಕ್ಕಾಗಲ್ಲ, ಬೇರೆ ಸಮಾಜದವರು ಅಂಗಲಾಚಬೇಕು. ಪಟ್ಟಭದ್ರರ 2 ಗುಂಪೊಂದು ಇದು ಅವೈಜ್ಞಾನಿಕ, ಇದನ್ನ ನೀವು ಸ್ವೀಕರಿಸಬಾರದು ಅಂತ ಒಂದು ಮನವಿಯನ್ನು ಸಲ್ಲಿಸಿ ಬಂದಿದ್ದಾರೆ. ನೀವು ಹೇಳಿ, ಹಿಂದುಳಿದ ಸಮುದಾಯದ ಓರ್ವ ನಾಯಕರಾಗಿ ಆ ಸಮುದಾಯಗಳು ಆ ಸಮುದಾಯದ ಮತಗಳಷ್ಟೇ ಸಿಕ್ಕರೆ ನಾವು ಶಾಸಕರಾಗ್ತೀವಿ ಅನ್ನುವಂತಹ ಉಮೇದ್ನಲ್ಲಿ ಇದ್ರೆ ಅದು ಸಾಧ್ಯನಾ? ನೋಡಿ, ಅದು ಮಹಾ ತಪ್ಪು. ಯಾವುದೇ ಒಂದು ಜಾತಿಯಿಂದ ನಾನೊಬ್ಬ MLA ಆಗ್ತೀನಿ, ಜನಪ್ರತಿನಿಧಿ ಆಗ್ತೀನಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ಕೇವಲ ಒಂದೇ ಸಮಾಜಕ್ಕೆ ಸೀಮಿತ ಆಗ್ಬಿಟ್ರೆ, ನಾನು ಯಾವತ್ತು ಇವತ್ತು ಬೆಳೆಸಿರ್ತಕ್ಕಂಥ ಜನ ಯಾವತ್ತು ನನ್ನ ಜಾತಿಯನ್ನೋ ಮತ್ತೊಂದು ನನ್ನ ಕೆಲಸವನ್ನ, ನನ್ನ ಹೋರಾಟವನ್ನ, ಜನಗಳ ಜೊತೆ ಇದ್ದಂಥ ನನ್ನ ಒಡನಾಟವನ್ನ ಗುರುತಿಸಿ ಇವತ್ತು 3 ಬಾರಿ ಕಾರ್ಪೊರೇಟರ್, 2 ಬಾರಿ ಶಾಸಕ, 4 ಬಾರಿ ನಾವು ಸೋತಿದ್ದೇನೆ, 2 ಬಾರಿ ಗೆದ್ದಿದ್ದೇನೆ. ಇವತ್ತು ಸಹ ನಾನು ಸೋತಿರ್ಬೋದು, ಆದರೆ ನನ್ನ ಉತ್ಸಾಹದಲ್ಲಿ ಸತ್ತಿಲ್ಲ. ಕರ್ನಾಟಕ ಸ್ಟುಡಿಯೋದ ವಿಶೇಷ ಅಭಿಯಾನ ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಇರುವಂತಹ ಶೂದ್ರ ತಪಸ್ವಿ ಮಾಜಿ ಶಾಸಕರು, ಬಿಜೆಪಿಯ OBC ಮೋರ್ಚಾದ ಪ್ರಮುಖರು, ಜನಪ್ರಿಯ ಕಲಾವಿದರು, ನೇಲಾ ನರೇಂದ್ರ ಬಾಬು ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ನಿಮ್ಮನ್ನ ಜನಪ್ರಿಯ ಕಲಾವಿದರನ್ನಾಗಿ ನೋಡಿರೋ ಜನರು ಇದ್ದಾರೆ, ಶಾಸಕರಾಗಿ ನೋಡಿರೋ ಜನರು ಇದ್ದಾರೆ. ಜೊತೆಗೆ ಅತಿ ಹಿಂದುಳಿದ ಸಮುದಾಯದ ಏಳಿಗೆಗೋಸ್ಕರ ಟೊಂಕ ಕಟ್ಟಿ ನಿಂತಿರುವಂತಹ ಒಂದು ಕಳಕಳಿಯ ಸಾಮಾಜಿಕ ಹೋರಾಟಗಾರ ಅಂತಲೂ ಕೂಡ ಗುರುತಿಸ್ಬೋದು ಸರ್. ನೇರವಾದ ಪ್ರಶ್ನೆ, ತಿಗಳ ಸಮಾಜ ಇವತ್ತು ಯಾವ ಸ್ಥಿತಿಯಲ್ಲಿದೆ? ಹೇಳಬೇಕಂದ್ರೆ ರಾಜ್ಯದಲ್ಲಿ ಅತಿ ಹಿಂದುಳಿದ ಸಮಾಜಗಳೇನಿದೆ ಆ ಒಂದು ಪಂಗಡದಲ್ಲಿ ಅದನ್ನು ಗುರುತಿಸ್ಕೊಳ್ಬೋದು. ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಸಮಾಜ ಇದಾಗಿದೆ. ತಂದೆಯಾದ ಸಾಂಸ್ಕೃತಿಕ ಇತಿಹಾಸ ಇದೆ, ತಂದೆಯಾದ ಕೊಡುಗೆ ಇದೆ. ಆದ್ರೂ ಎಲ್ಲೋ ಒಂದು ಕಡೆ ಇವತ್ತು ಸ್ವತಂತ್ರ ಬಂದ ನಂತರ ಇನ್ನೂ ಹೆಚ್ಚು ಕಡೆಗಣಿಸಲ್ಪಟ್ಟಿರೋದನ್ನು ನಾವು ಕಾಣಬಹುದು. ಹಾಗೆ ನೋಡಿದ್ರೆ ರಾಜಕೀಯ ಪ್ರಾತಿನಿಧ್ಯ ಕೂಡ ತುಂಬ ಕಡಿಮೆ ಸಿಕ್ಕಿದೆ. ಹೌದು, ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪಡೀತಕ್ಕಂಥ ಪ್ರಯತ್ನಗಳು ಆಗಬೇಕಾಗಿದೆ. ಆದರೆ ಆದರೂ ಸಹ ಹೇಳ್ಬೇಕಲ್ಲ, ರಾಜಕಾರಣ ಅಂತ ಹೇಳಿದ್ರೆ ಒಂದು ಪ್ರಯತ್ನ, ಇನ್ನೊಂದು ನಮ್ಮನ್ನು ಕೈ ಹಿಡಿದು ನಡೆಸೋರು ಬಹಳ ಮುಖ್ಯ ಆಗುತ್ತೆ. ಇದು ಒಂದು ಕಾರಣ ಇರಬಹುದು. ಖಂಡಿತ ಸರ್. ನೀವು ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಕಡಿಮೆ ಇಲ್ಲ ಸರ್, ಶ್ರೀಮಂತ ಸಂಸ್ಕೃತಿ ಇದೆ ತಿಗಳ ಸಮಾಜಕ್ಕೆ. ವೀರತ್ವ ಸಮಾಜದಲ್ಲಿದೆ. ಬೆಂಗಳೂರು ಅಂದ ಕೂಡಲೇ ನಿಜವಾದ ಬೆಂಗಳೂರಿನ ವಾರಸುದಾರರು ಅಗ್ನಿಕುಲ ಕ್ಷತ್ರಿಯ ತಿಗಳ ಸಮಾಜದವರು. ಸರ್, ನಾನು ಕಾಂತರಾಜು ಅವರ ವರದಿ ಬಹುದೊಡ್ಡ ಚರ್ಚೆ ಆಗ್ತಿದೆ. ಈ ಸಂದರ್ಭದಲ್ಲಿ ಎಲ್ಲ ತಳ ಸಮುದಾಯಗಳು ಕೂಡ ಒಗ್ಗಟ್ಟಾಗಿ ಒಂದು ಹೋರಾಟವನ್ನು ಕೂಡ ಮಾಡ್ತೇವೆ. ಸರ್, ಕಾಂತರಾಜು ವರದಿ ಯಾಕೆ ಮುಖ್ಯ? ಅದರ ಮಹತ್ವ ಏನು ಸರ್? ಕಾಂತರಾಜು ವರದಿ ಈಗ ನಾವು ಪತ್ರಿಕೆಗಳಲ್ಲಿ ಮತ್ತು ಬೇರೆ ಬೇರೆ ಹೇಳಿಕೆ ಕೊಡೋದನ್ನ ನೋಡಿದಾಗ ಬಹಳ ಬೇಸರ ಆಗ್ತದೆ. ಸ್ವತಂತ್ರ ಬಂದ ನಂತರ ಈ ಒಂದು ವರದಿ
ಎಲ್ಲದಕ್ಕೂ ಒಂದು ಹೊರೆ ಹೊಚ್ಚಿ ನೋಡಲಿಕ್ಕೆ ಒಂದು ಮಾನದಂಡವಾಗ್ತದೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಸ್ಥಿತಿಗತಿಗಳನ್ನು ಯಾವ ಸಮಾಜ ಹೇಗಿದೆ ಅಂತಕ್ಕಂಥದ್ದು ಕೇವಲ ಹಿಂದುಳಿದ ವರ್ಗಕ್ಕೋ ಅಥವಾ ಯಾವುದೋ ಒಂದು ಸಮಾಜಗಳಿಗೋ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಇದು ಸಪೂರ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳು, ಅದು ಬ್ರಾಹ್ಮಣ ಇರ್ಬೋದು, ಒಕ್ಕಲಿಗ ಇರ್ಬೋದು, ಲಿಂಗಾಯತ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ಉಪ್ಪಾರ ಇರ್ಬೋದು, ಕುಂಬಾರ ಇರ್ಬೋದು, ತೆಗಳ ಸಮಾಜ ಇರ್ಬೋದು, ಅಥವಾ ನೇಕಾರ ಸಮಾಜ ಇರ್ಬೋದು, ಬಹುಸಾರ ಕ್ಷತ್ರಿಯ ಸಮಾಜ ಇರ್ಬೋದು, ಕ್ಷತ್ರಿಯ ರಜಪೂತ ಸಮಾಜಗಳಿರ್ಬೋದು, ಅಥವಾ ಅಲೆಮಾರಿ ಸಮಾಜಗಳಿರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ವರ್ಗ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ಎಲ್ಲರ ಸ್ಥಿತಿಗತಿಗಳನ್ನು ಚಿತ್ರಣ ಕೊಡ್ತಕ್ಕಂಥದ್ದು ಈ ಒಂದು ವರದಿಯ ಮೂಲ ಆಶಯ ಆಗಿತ್ತು. ವರದಿ ಸಿದ್ಧವಾಗಿದೆ. ಆ ವರದಿಯನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸಬೇಕಾದಂಥದ್ದು, ನಂತರ ವಿಧಾನಸಭೆಗೆ ತೆಗೆದುಕೊಂಡು ಹೋಗ್ತಂಥದ್ದಲ್ಲಿ ಇದು ವಿಳಂಬ ಆಗ್ತಾ ಇರೋದು ಬೇಸರದ ಸಂಗತಿ. ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ಮೀಸಲಾತಿ ಸಂಬಂಧಪಟ್ಟಂಥ ವಿಚಾರ ಅಥವಾ ಅವಕಾಶಗಳನ್ನ ಕೊಡ್ತಕ್ಕಂಥ ವಿಚಾರಗಳು ಬಂದಾಗ ಕೋರ್ಟ್ಗಳು ಏನು ಹೇಳುತ್ತವೆ, ವೈಜ್ಞಾನಿಕ ಹಿನ್ನೆಲೆ ಇದೆಯೇ, ವೈಜ್ಞಾನಿಕ ತಳಹದಿಯಿಂದ ಕೇಳ್ತಾ ಇದ್ದೀರಿ ಅಂತ ಪ್ರಶ್ನೆ ಹಾಕ್ತಾರೆ. ಆಗ ಎಲ್ಲಿಂದ ಕೊಡಬೇಕು, ಯಾರು ಕೊಡಬೇಕು? ಸರ್ಕಾರಗಳೇ ಒದಗಿಸ್ಕೊಡ್ಬೇಕು. ಸಂವಿಧಾನವಾಗಿ ಇರ್ತಕ್ಕಂಥ ಹಕ್ಕು. ಇವತ್ತು ಆ ಹಕ್ಕನ್ನು ಪಡಿಬೇಕಾದ್ರೆ ಕೋರ್ಟ್ಗಳ ಮುಂದೆ ಹೋದಾಗ ಈ ಒಂದು ವೈಜ್ಞಾನಿಕ ವರದಿ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಸರಿಯೋ ತಪ್ಪೋ ಸುಮಾರು 200 ಕೋಟಿವರೆಗೂ ಖರ್ಚು ಮಾಡಿರ್ತಕ್ಕಂಥ ಮತ್ತು ಬೆಲೆ ಕಟ್ಟಕ್ಕಾಗದೇ ಇರ್ತಕ್ಕಂಥ ಮಾನವ ಸಂಪನ್ಮೂಲಗಳನ್ನು ಬಳಸಿ ಇವತ್ತು ಸಿದ್ಧವಾಗಿರ್ತಕ್ಕಂಥ ಈ ವರದಿ ಯಾವುದೇ ಒಂದು ರೀತಿಯಾಗಿ ಅದನ್ನು ಯಥಾವತ್ತಾಗಿ ಅದನ್ನು ಇಲ್ಲ ಅಂತ ತಿರಸ್ಕಾರ ಮಾಡ್ತಕ್ಕಂಥದ್ದು ಪ್ರಜಾತಂತ್ರ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಸರಿ, ಯಾವುದೇ ಒತ್ತಡಕ್ಕೆ ಮಣಿತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಧ್ವನಿ ಇಲ್ಲದ ಜನಗಳ ಒಂದು ನೋವಾಗಿದೆ. ಮತ್ತು ಇದ್ರ ಬಗ್ಗೆ ಮುಸ್ಲೆ ಕಣ್ಣೀರು ಸೂಸ್ತಕ್ಕಂಥವ್ರು ಅಥವಾ ಇದ್ರ ಬಗ್ಗೆ ತಮ್ಮ ರಾಜಕೀಯ ಬೇಳೆ ಬೇಯಿಸ್ತಕ್ಕಂಥದ್ದು ಇವೆಲ್ಲ ನೋಡಿದಾಗ ನೋವಿನ ಸಂಗತಿ ಆಗ್ತದೆ. ಸರ್, ವೈಜ್ಞಾನಿಕ ಅನ್ನೋದು ಪರೀಕ್ಷೆ ಮಾಡ್ದೇನೆ, ಅದನ್ನು ಓದ್ದೇನೆ ಇದು ಅವೈಜ್ಞಾನಿಕ ಅಥವಾ ಇದರಲ್ಲಿ ತಪ್ಪುಗಳಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಪುಟ ತೆರೆದೇನೆ. ಅದೇ ಹೇಳಿದ್ದು, ಪುಟನೂ ತೆರೆಯೋದಿಲ್ಲ, ಪುಸ್ತಕನೂ ಓಪನ್ ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಅಥವಾ ಈ ರಾಜ್ಯದಲ್ಲಿರ್ತಕ್ಕಂಥ ಧ್ವನಿ ಇಲ್ಲದ ಸಮಾಜಗಳು, ಅಧಿಕಾರದಿಂದ ವಂಚಿತರಾಗಿರ್ತಕ್ಕಂಥ ಸಮಾಜಗಳು, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಸಮಾಜಗಳು ಮತ್ತು ಸಮಪಾಲು ಸಮಬಾಳ್ವೆ ಸಮಾನ ಅವಕಾಶ ಅಂತ ಹೇಳಿ ಸಂವಿಧಾನದತ್ವಾಗಿ ಏನು ಹಕ್ಕನ್ನು ಪ್ರತಿಯೊಬ್ಬರು ಪಡೆದಿದ್ದಾರೆ. ಎಷ್ಟೋ ಜನಕ್ಕೆ ನಾನು ನೋಡಿದ್ದೇನೆ, ರಾಜ್ಯಾದ್ಯಂತ 4 ಬಾರಿ ಇತ್ತೀಚೆಗೆ ನಾನು ಪ್ರವಾಸ ಮಾಡಿದ್ದೇನೆ. ಸಣ್ಣ ಸಣ್ಣ ಸಮಾಜಗಳು ಒಂದು ಹಾಸ್ಟೆಲ್ ಕಟ್ಕೊಳ್ಳಿಕ್ಕಾಗಿಲ್ಲ, ಹೆಣ್ಮಕ್ಳ ಹಾಸ್ಟೆಲ್ ಕಟ್ಟಲಿಕ್ಕಾಗಿಲ್ಲ. ಇರ್ತಕ್ಕಂಥ ಇವತ್ತು OBC ಹಾಸ್ಟೆಲ್ಗಳಿವೆ, ಕೆಲವು ಸಮಾಜಗಳ ಹಾಸ್ಟೆಲ್ಗಳಿವೆ. ಆದರೆ ಅಲ್ಲಿರ್ತಕ್ಕಂಥ ಸೀಟ್ಗಳಿಗೋ ಅವ್ರಿರ್ತಕ್ಕಂಥ ಬೇಡಿಕೆಗೋ ಅಜಗಜಾಂತರ. ನಗರ ಪ್ರದೇಶದಲ್ಲಿ ಬಂದು ಓದ್ಲಿಕ್ಕಾಗೋದಿಲ್ಲ. ಎಷ್ಟೋ ಮಠಮಾನ್ಯಗಳು ಅಷ್ಟೇ, ಆ ಮಠಮಾನ್ಯಗಳನ್ನು ನೋಡಿದ್ರೆ ನೋವಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಉಳ್ಳವರು ಶಿವಾಲಯ ಕಟ್ಟುವರು ನಾವೇನು ಮಾಡಲಿ ಬಡವನಯ್ಯ ಅಂತ ಹೇಳಿ ಒಂದು ಲ್ಯಾಂಡ್ ಹೋಲ್ಡಿಂಗ್ಸ್ ಇಲ್ಲ ಇವ್ರ ಹತ್ರ, ರಾಜಕೀಯ ಅಧಿಕಾರ ಇಲ್ಲ, ಶ್ರೀಮಂತರಲ್ಲ, ಕುಲಕಸಬುಗಳು ಇವತ್ತು ಉಳಿದಿಲ್ಲ. ಕೈಗಾರಿಕಾ ಕ್ರಾಂತಿ ಆದಮೇಲೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಮೇಲೆ ಇವತ್ತು ಏನಾಗಿದೆ, ಅವ್ರ ಕುಲಕಸಬುಗಳೆಲ್ಲ ನಶಿಸೋಗಿದೆ. ಕುಂಬಾರ ಮಡಿಕೆ ಮಾಡಿ ಬದುಕಲಿಕ್ಕೆ ಆಗೋದಿಲ್ಲ, ಆ ವಂಶ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸ್ಟೀಲ್ ಪಾತ್ರೆಗಳು, ಕುಕ್ಕರು, ಮತ್ತೊಂದು ಬಂದಾದ್ಮೇಲೆ ಇವೆಲ್ಲವನ್ನ ನಾವು ನೋಡ್ಬೇಕಾಗ್ತದೆ. ಇವತ್ತು ತೋಟಗಾರಿಕೆ ಕುಲಕಸಬು ಮಾಡ್ತಾರೆ, ತೋಟಗಾರಿಕೆನೇ ಮಾಡ್ಕೊಂಡು ಬದುಕೋದಕ್ಕಾಗೋದಿಲ್ಲ. ಇರ್ತಕ್ಕಂಥ ಲ್ಯಾಂಡು 4 ಜನ ಮಕ್ಕಳಿಂದ 4 ಭಾಗ ಆಗೋಗುತ್ತೆ. ಇವೆಲ್ಲವನ್ನ ಇಟ್ಕೊಂಡು ಮುಂದೆ ಬರ್ತಕ್ಕಂಥ ಈಗಿರ್ತಕ್ಕಂಥ ಅವಕಾಶಗಳು ಮತ್ತು ಬದುಕನ್ನು ರೂಪಿಸ್ಕೊಳ್ತಕ್ಕಂಥದ್ದು, ನಾವು ಈ ದೇಶದಲ್ಲಿ ಬದುಕಬೇಕಾದ್ರೆ ಅವಕಾಶ ಬೇಕು ಅನ್ನುವ ದಿಕ್ಕಿನಲ್ಲಿ ಬಹುಶಃ ಈ ವರದಿಯನ್ನು ಇದು ಯಾವುದೇ ಒತ್ತಡಕ್ಕೂ ಮಣಿದೆ ಅದನ್ನು ಮಂಡಿಸಿ ಸರಿಯೋ ತಪ್ಪು ಅಂತೇಳಿ ವಿಮರ್ಶೆ ಮಾಡಿದ ಪುರಸ್ಕರಿಸೋದು, ತಿರಸ್ಕರಿಸೋದು ನೆಕ್ಸ್ಟ್ ಬಿಟ್ ಅಂತ ವಿಚಾರ. ಬರಲೇಬಾರ್ದು, ತರಲೇಬಾರ್ದು, ನೋಡಲೇಬಾರ್ದು ಅಂದರೆ ಇದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಸರ್, ನೀವು ಬಿಜೆಪಿಯ ನಾಯಕರಿದ್ದೀರಿ, ಪಕ್ಷಾತೀತವಾಗಿ ಇಲ್ಲಿ ವಿರೋಧ ವ್ಯಕ್ತಪಡಿಸ್ತಿರೋರು ಎಲ್ಲರೂ ಇದ್ದಾರೆ. ಆ ಪಕ್ಷದವರು ಇದ್ದಾರೆ, ಈ ಪಕ್ಷದವರು ಇದ್ದಾರೆ. ವಿರೋಧಿಸುವಂಥವರಿಗೆ ನೀವು ಮನವಿಯನ್ನ ಮಾಡ್ತೀರಾ ಅಥವಾ ಅವರ ನಡೆಯನ್ನ ಖಂಡಿಸ್ತೀರಾ? ನೋಡಿ, ಈ ಒಂದು ಏನಂತೇವೆ ಡಾರ್ವಿನ್ಸ್ ಥಿಯರಿ ಇದೆಯಲ್ಲ, ಸರ್ವೈವಲ್ ಆಫ್ ದ ಫಿಟೆಸ್ಟ್ ಆ್ಯಂಡ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತಕ್ಕಂಥದ್ದು. ಮಾನವ ಬುದ್ಧಿವಂತನಾಗಿ ಸಂಘಟನಾತ್ಮಕವಾಗಿ ಬೆಳೀತಾ ಪ್ರಜಾತಂತ್ರ ವ್ಯವಸ್ಥೆ ಇರ್ಬೋದು, ರಾಜಕಾಲ ಇರ್ಬೋದು, ಯಾರು ಬಲಿಷ್ಠರಿರ್ತಾರೆ, ಯಾರು ದುರ್ಬಲರಿರ್ತಾರೆ,
ಆರ್ಥಿಕವಾಗಿ, ಸಂಘಟನಾತ್ಮಕವಾಗಿ ಮತ್ತು ಆ ಒಂದು ಯಜಮಾನಿಕೆ ಇದೆ. ಅಂಥವ್ರು ಎಲ್ಲ ಕಾಲದ ಇತಿಹಾಸವನ್ನು ಮೆಲುಕು ಹಾಕಿ ನೋಡಿದಾಗ ಇವತ್ತು ಮೇಲ್ ಕೈಯನ್ನು ಸಾಧಿಸಿರ್ತಕ್ಕಂಥದ್ದು ಕಾಣ್ತೇವೆ. ಹಾಗೆ ನೋಡೋಕೆ ಹೋದರೆ ನಮ್ಮ ರಾಜ್ಯದಲ್ಲಿ ಬಹುಶಃ ದೇವರಾಜ ಅರಸರ ಕಾಲದಲ್ಲಿ, ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಕಾಲದಲ್ಲಿ ಮತ್ತು ತದನಂತರ ಬಂಥ ಹಲವಾರು ಸುಧಾರಣೆಗಳ ಮುಖೇನ ಧ್ವನಿಯಿಂದ ವಿದ್ಯೆ ಸಿಗ್ಲಿಕ್ಕೆ ಶುರುವಾಯಿತು. ಅವ್ರ ಧ್ವನಿ ಇದೆ ಅಂತ ಕೇಳಿಸ್ತು. ಇವೆಲ್ಲವನ್ನು ನಾವು ತಳ್ಳಿ ಹಾಕುವಾಗಿಲ್ಲ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನರೇಂದ್ರ ಮೋದಿಯವರು ಬಂದ ಮೇಲೆ 28 ಜನ ಹಿಂದುಳಿದ ವರ್ಗದ ಸಮಾಜದವ್ರಿಗೆ ಇವತ್ತು ಮಂತ್ರಿ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ UPSC ಎಕ್ಸಾಮಲ್ಲಿ 6 ಅಟೆಂಪ್ಟ್ ಕೊಟ್ಟಿರ್ತಕ್ಕಂಥದ್ದು. ನಾನು ಯಾಕೆ ಹೇಳ್ತೇನೆ ಅಂದರೆ, ಶಿಕ್ಷಣವೂ ಕೊಡೋದಿಲ್ಲ, ಭೂಮಿನೂ ಇಲ್ಲ, ಅಧಿಕಾರ ನೀವು ಬದುಕೋದಂಗೆ. ಇಡೀ ದೇಶದಲ್ಲಿ ಮೀನು ಹಿಡಿತಕ್ಕಂಥವ್ರು ಇದ್ದಾರೆ. ಪ್ರತ್ಯೇಕ ಮೀನಿನ ಮತ್ಸಾಲಯವನ್ನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಮಾಡಿದ್ರು. ನಾವು ಎಲ್ಲರೂ ಮಾಡಿರೋದನ್ನು ನಾವು ನೆನೆಸ್ಕೊಳ್ಬೇಕಾಗುತ್ತೆ ತನ್ಮುಖೇನ. ಬಿಕಾಸ್ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಶಿಕ್ಷಣ, ಅವಕಾಶ. ಶಿಕ್ಷಣ ಮತ್ತು ಅವಕಾಶಗಳನ್ನ ಕೊಟ್ಟಾಗ ಮಾತ್ರ ಇವತ್ತು ನರೇಂದ್ರ ಮೋದಿಯವರು ಇವತ್ತು ಆ ಒಂದು ಪ್ರವರ್ಧಮಾನಕ್ಕೆ ಬರಬೇಕಾದ್ರೆ ಅವ್ರು ಯಾವ ಸಮಾಜ ಪ್ರತಿಭೆಯನ್ನು ಗುರುತಿಸಿ ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಇಡೀ ವಿಶ್ವದಲ್ಲಿ ಒಬ್ಬ ನಾಯಕನಾಗಿ ಬೆಳೆದಿದ್ದಾರೆ. ಹಾಗೆ ಎಲ್ಲ ಸಮಾಜಗಳಲ್ಲೂ ಇದ್ದಾರೆ. ಅವ್ರನ್ನ ಗುರುತಿಸಿ ಜಾತಿಯೇ ಹೊರೆ ಇಟ್ಕೊಳ್ದೇನೆ ಪ್ರತಿಭೆಗಳನ್ನು ಗುರುತಿಸ್ತಾ ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಆ ಒಂದು ಸಮಾಜ ಎಲ್ಲಿವರೆಗೂ ಈ ಜಾತಿ ವ್ಯವಸ್ಥೆ ಈ ಸಮಾಜದಲ್ಲಿ ಇರ್ತದೆ, ಇವತ್ತು ಅದು ಮೇಲ್ಗೈನ ಸಾಧಿಸ್ತಾ ಇರ್ತದೆ, ಅಲ್ಲಿವರೆಗೂ ನಾವು ಇಂಥ ಅವಕಾಶಗಳಿಂದ ವಂಚನೆ ಆಗದ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಆಡಳಿತಾರೂಢರ ಜವಾಬ್ದಾರಿ. ಇಲ್ಲ, ನಾನು ಕೇಳಿದ ಪ್ರಶ್ನೆಗೆ ನೀವು ಸ್ಪಷ್ಟ ಉತ್ತರವನ್ನು ನನಗೆ ಸಿಗಲಿಲ್ಲ ಸರ್. ನಾನು ಕೇಳಿದ್ದು ಕಾಂತರಾಜು ಅವರ ವರದಿಯನ್ನ ವಿರೋಧಿಸುವವರು ಎರಡೂ ಪಕ್ಷಗಳಲ್ಲಿದ್ದಾರೆ ಅಂಥವ್ರನ್ನ ತಳ ಸಮುದಾಯದ ನಾಯಕರಾಗಿ ನೀವು ಖಂಡಿಸ್ತೀರಾ ಅಥವಾ ಅವರಿಗೆ ಒಂದು ಮನವಿ ಮಾಡ್ತೀರಾ? ಹಿರಿಯಣ್ಣನ ಜಾಗದಲ್ಲಿರೋರನ್ನ ನಾನು ಅವರಿಗೆ ಮನವಿ ಮಾಡ್ತೇನೆ. ಇದಕ್ಕೆ ಯಾವುದೆಲ್ಲ ಕೇವಲ ಕೆಲವೇ ಸಮಾಜಗಳ ವರದಿ ಅಲ್ಲ, ಇಡೀ ಸಮಗ್ರ ಒಂದು ಸಮಾಜಗಳು. ಅಥವಾ ಮನೆಯಲ್ಲಿ 5 ಜನ ಮಕ್ಕಳಿದ್ರೆ 5 ಮಕ್ಕಳು ಹೇಗಿದ್ದಾರೆ, ದೈಹಿಕವಾಗಿ ಹೇಗಿದ್ದಾರೆ, ಶೈಕ್ಷಣಿಕವಾಗಿದ್ದಾರೆ, ಬುದ್ಧಿವಂತಿಕೆ ಹೇಗಿದೆ ಅಂತೇಳಿ ಒಂದು ಸಮೀಕ್ಷೆ ಮಾಡಿರ್ತಕ್ಕಂಥ ವರದಿ. ಅದು ಸರಿ ತಪ್ಪು ನೆಕ್ಸ್ಟ್ ನೀವು ಚರ್ಚೆ ಮಾಡಿ. ತಪ್ಪಾಗಿದ್ರೆ ಯಾಕೆ ತಪ್ಪಾಯಿತು, ಸರಿ ಇದ್ರೆ ಅದನ್ನ ಒಪ್ಕೊಳ್ತಕ್ಕ, ತಪ್ಪಿದ್ರೆ ಇಲ್ಲ ಅದನ್ನು ತಪ್ಪಾಗಿದೆ ಅಂತಕ್ಕಂತ ಹೇಳ್ತಕ್ಕ, ಅದನ್ನ ಒಳಗಡೆ ಬರಬಾರ್ದು ಅಂತ ಹೇಳಿ ಅದನ್ನು ಬ್ಲಾಕ್ ಮಾಡೋದಿದೆಯಲ್ಲ, ಅದು ಸೂಕ್ತನಲ್ಲ. ನಾನು ಮನವಿ ಮಾಡಿ ಕೇಳ್ತೇನೆ, ದಯವಿಟ್ಟು ಅದಕ್ಕೆ ಅವಕಾಶ ಕೊಡದೆ ಈ ವ್ಯವಸ್ಥೆಯಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಇದಾಗಬೇಕು. 92 ವರ್ಷದ ಹಿಂದಿನ ಜಾತಿಗಣತಿ ಇಟ್ಟುಕೊಂಡು ಹೌದು. ನಾವಿವತ್ತು ಕೇಳ್ತಾ ಇರೋದು 90 ಆಲ್ಮೋಸ್ಟ್ 1931ರ ಜಾತಿಗಣತಿ ಅಷ್ಟೇ ಸರ್, ಸ್ವತಂತ್ರ ಪೂರ್ವದಲ್ಲಿ ಆಗಿರ್ತಕ್ಕಂಥದ್ದು. ಅದನ್ನ ನಾವು ಅಂಕಿಅಂಶಗಳು ಇಟ್ಕೊಂಡು ನಾವಿವತ್ತು ಮಾತಾಡ್ಲಿಕ್ಕೆ ಕೊಟ್ಟಿದ್ದೇವೆ. ಎಷ್ಟು ಜನ ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದಾರೆ, ಎಷ್ಟು ಜನ ಟೌನ್ ಪಂಚಾಯತ್ ಆಗಿದ್ದಾರೆ, ಎಷ್ಟು ಜನ ಜಿಲ್ಲಾ ಪಂಚಾಯತ್ ಆಗಿದ್ದಾರೆ, ಎಷ್ಟು ಜನ MLAಗಳಾಗಿದ್ದಾರೆ, ಎಷ್ಟು ಜನ MLCಗಳೇ ಆಗಿದ್ದಾರೆ, ಎಷ್ಟು ಜನ MP ಗಳಾಗಿದ್ದಾರೆ, ಎಷ್ಟು ಜನ ರಾಜ್ಯಸಭಾ ಮೆಂಬರ್ಗಳಾಗಿದ್ದಾರೆ, ಎಷ್ಟು ಜನ ಚೇರ್ಮನ್ಗಳಾಗಿದ್ದಾರೆ, ಎಷ್ಟು ಜನ IAS ಮಾಡಿದ್ದಾರೆ, ಎಷ್ಟು ಜನ KS ಮಾಡಿದ್ದಾರೆ, SLCಗಿನ್ನ ಪಾಸ್ ಮಾಡಿರ್ತಕ್ಕಂಥವ್ರ ಸಂಖ್ಯೆ ಎಷ್ಟು, PUCಯಲ್ಲಿ ಎಷ್ಟು, ಅದು ಮಹಿಳೆಯರೆಷ್ಟು, ಪುರುಷರೆಷ್ಟು, ಎಷ್ಟು ಲ್ಯಾಂಡ್ ಹೋಲ್ಡಿಂಗ್ಸ್ ಇದೆ, ಇವೆಲ್ಲ ಅಂಕಿಅಂಶಗಳು ಇಟ್ಕೊಳ್ಳೋದನ್ನು ಹೇಗೆ ನಿಭಾಯಿಸ್ಲಿಕ್ಕೆ ಸಾಧ್ಯ? ಇದು ಅವಶ್ಯಕ. ಫಾರ್ ಎ ಬೆಟರ್ ಅಡ್ಮಿನಿಸ್ಟ್ರೇಷನ್, ಫಾರ್ ಎ ಗುಡ್ ಅಡ್ಮಿನಿಸ್ಟ್ರೇಷನ್, ಫಾರ್ ಎ ಫೇರ್ ಆ್ಯಂಡ್ ಯಾವುದೇ ಪೂರ್ವಗ್ರಹ ಪೀಡಿತರಾಗಿರದೆ ಆಡಳಿತ ಮಾಡಲಿಕ್ಕೆ ಇದು ಅವಶ್ಯಕವಾಗಿ ಬೇಕಾಗಿದೆ. ಇದನ್ನು ಅವಕಾಶ ಮಾಡಿಕೊಡ್ಬೇಕು, ಯಾವುದೇ ರೀತಿ ಒತ್ತಡಗಳು ತರಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ. ಸರ್, ನೀವು ಮಾತಾಡ್ತಾ ಹೇಳಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರವನ್ನು ತಗೊಂಡು. ಸರ್, ನಾನು ನಿಮ್ಮ ರಾಜಕೀಯ ಹಾದಿಯನ್ನು ನೋಡಿದೆ. ನಿಮ್ಮ ತ್ಯಾಗವೂ ಕೂಡ ಮತ್ತೊಬ್ಬರಿಗೆ ಬೇರೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತು. ಆದರೆ ಅತಿ ಹಿಂದುಳಿದ ಸಮುದಾಯದ ನೀವು ನಿಮ್ಮ ಕ್ಷೇತ್ರವನ್ನ ಬಿಟ್ಟುಕೊಟ್ಟ ನಂತರ ಮತ್ತೊಬ್ಬರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಾ. ಅದು ತ್ಯಾಗ, ರಾಜಕೀಯದ ತ್ಯಾಗ. ನೀವು ಸಚಿವರಾಗೋದು ಯಾವಾಗ? ನೋಡಿ, ಸಚಿವರಾಗಬೇಕು ಅಂದ್ರೆ ಶಾಸಕನಾಗಬೇಕು ಅಂದ್ರೆ ಅವಕಾಶ ಕೊಡಬೇಕು. ಫಲ ಪ್ರತಿಫಲ ಕೆಲವು ಸರಿ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ನಾನೇನು ಯಾವ ಪಕ್ಷದಲ್ಲಿ ನಾನು ಗೂಡ್ಸ್ಕೊಂಡಿದ್ದೇನೆ, ತ್ಯಾಗ ಅಂತಕ್ಕಂಥದ್ದು ಬೇಕು. ಹಾಗಂತ ಹೇಳಿ ನಾವು ಸಪೂರ ನಮ್ಮ ಕತ್ತನ್ನು ತೆಗೆದು ಇಡ್ಲಿಕ್ಕೆ ಆಗೋದಿಲ್ಲ. ನಾನು ಖಂಡಿತವಾಗ್ಲೂ ಯಾವತ್ತೂ ಕುಳಿತು ತುಕ್ಕಿಡಿಯೋಕ್ಕೆ ಇಷ್ಟಪಡಲ್ಲ, ಕೆಲಸ ಮಾಡಿ ಸೌದೋಗ್ಲಿಕ್ಕೆ ಇಷ್ಟಪಡ್ತೇನೆ. ನನ್ನನ್ನು ಈ ಹಂತಕ್ಕೆ ಬೆಳೆಸಿರ್ತಕ್ಕಂಥ, ಹಂತಕ್ಕೆ ನನ್ನ ಜೊತೆ ಕೈ ಹಿಡಿದು ನಡೆದಿರ್ತಕ್ಕಂಥ ಲಕ್ಷಾಂತರ ಜನ ನನ್ನ ಮೇಲೆ ನಿರೀಕ್ಷಣೆ ಇಟ್ಟಿದ್ದಾರೆ, ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ. ಆ ಭರವಸೆ ಮತ್ತು ನಿರೀಕ್ಷೆನ ಹುಸೆ ಮಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ.
ಅದು ಯಾವುದೇ ಆಗಲಿ, ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟಿಗಳನ್ನ ನನ್ನ ಕಾಯ ವಾಚ ಮನಸ್ಸ ನನ್ನ ಮನಪೂರ್ವಕವಾಗಿ ಸಮಾಜಕ್ಕೆ ಆಸ್ತಿಯಾಗಿ, ಪಕ್ಷಕ್ಕೆ ಆಸ್ತಿಯಾಗಿ, ವ್ಯವಸ್ಥೆಗೆ ಒಂದು ರೀತಿಯಾಗಿ ಶಕ್ತಿ ತುಂಬುವ ರೀತಿಯಲ್ಲಿ, ಸ್ಫೂರ್ತಿ ತುಂಬುವ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ, ಮುಂದೆ ಸಹ ಮಾಡ್ತೇನೆ. ಸರ್, ಕಾಂತರಾಜು ವರದಿಯಿಂದ ಸಮುದಾಯಕ್ಕೆ ಎಷ್ಟರ ಮಟ್ಟಿಗಿನ ಲಾಭ ಆಗುತ್ತೆ ಒಂದು. ಎರಡನೇದು, ಸಮುದಾಯದ ಜೊತೆಯಲ್ಲಿ ಈ ಸಮಾಜ, ತಿಗಳ ಸಮಾಜದ ದೈತ್ಯ ನಾಯಕರಾಗಿ ಬೆಳೆಯೋದಕ್ಕೆ ಎಲ್ಲ ಅವಕಾಶ ನಿಮಗಿದೆ ಸರ್. ನಿಮ್ಮ ತ್ಯಾಗ ಮತ್ತೊಮ್ಮೆ ನಾನು ಉಲ್ಲೇಖ ಮಾಡೋದಕ್ಕೆ ಕಾರಣ ಇತ್ತು, ಹೇಳ್ತೀನಿ. ಒಂದು ವೇಳೆ ನೀವೇ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು ಟರ್ಮಲ್ಲಿ ಮಿನಿಸ್ಟರ್ ಆಗ್ತಿದ್ರಿ. ನೋಡಿ, ಒಂದು ಯೋಗ್ಯತೆ ಇದ್ರೂ ಯೋಗ ಇರಬೇಕಂತೆ ಹಿರಿಯರು ಹೇಳೋದು, ನಾನು ಹೇಳೋದಲ್ಲ. ಭಾಳ ಚೆನ್ನಾಗಿ ಯೋಗ್ಯತೆ ಇರುತ್ತೆ, ಅವಕಾಶಗಳು ಸಿಕ್ಕಿ ಅದಕ್ಕೆ ಬೆನ್ತಟ್ಟಿ ಬೆಳೆಸಿದಾಗ ಮಾತ್ರ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತದೆ. ಮತ್ತು ಜೊತೆಗೆ ನನ್ನ ಜೊತೆಲಿದ್ದವರೆಲ್ಲ ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಕೇಂದ್ರ ಸಚಿವರುಗಳಾಗಿದ್ದಾರೆ. ಹಾಗಂತ ಹೇಳಿ ನಾನಾಗಲಿಲ್ಲ ಅಂತ ಕೊರಗೋದ್ರಲ್ಲಿ ಅರ್ಥ ಇಲ್ಲ. ನಾನು ಯಾವುದೇ ಕ್ಷೇತ್ರದಲ್ಲಿ ಸಿಕ್ಕಂಥ ಅವಕಾಶಗಳನ್ನು ನಾನು 100% ನಾನು ಸಂಪೂರ್ಣ ಎಫರ್ಟನ್ನು ಹಾಕಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಬಟ್ ಒಂದು ಏನಂದರೆ, ಎಷ್ಟೋ ಸರಿ ನಮಗೆ ಅವಕಾಶಗಳು ಸಿಗ್ತಾನೆ ಇದ್ದಾಗ ನೊಂದಿದ್ದು ಉಂಟು, ಮತ್ತು ಕೆಲಸ ಮಾಡಿದಾಗ ಸೋತಾಗ ನೊಂದಿದ್ದು ಉಂಟು. ಇವೆಲ್ಲ ನೋವುಗಳ ಮಧ್ಯೆ ನಾನು ನನ್ನ ಕೆಲಸವನ್ನು ಮಾಡ್ತಾ ಆನಂದವನ್ನು ಕಂಡಿದ್ದೇನೆ. ಸಭ್ಯತೆಯ ಚೌಕಟ್ಟನ್ನ ಎಲ್ಲೂ ದಾಟಲಿಲ್ಲ ನೀವು ನಿಮ್ಮ ರಾಜಕಾರಣದ ಹಾದಿಯಲ್ಲಿ, ಎಲ್ಲೂ ದಾಟಲಿಲ್ಲ. ಆದಾಗ್ಯೂ ನಿಮಗೆ ಒಂದು ಹಂತಕ್ಕೆ ಸೋಲಾಯಿತು. ಆದರೆ ಅನಂತರದ ದಿನಗಳಲ್ಲಿ ನಿಮಗೆ ಬೇರೆದೇ ಅವಕಾಶಗಳ ಬಾಗಿಲು ತೆರ್ಕೊಳ್ತಿತ್ತು. ಆದರೆ ರಾಜಕೀಯ ಪರಿಸ್ಥಿತಿ, ಪಕ್ಷದ ಕಟ್ಟಾಳುವಾಗಿ ನೀವೇನ್ ಮಾಡ್ಬೇಕಿತ್ತು ಆ ಕೆಲಸವನ್ನ ನೀವು ಮಾಡಿದ್ದೀರಾ. ಅದು ದೇವರು ನೋಡ್ಕೊಳ್ತಾನೆ. ಒಂದು ಸರ್, ಕಾಂತರಾಜು ವರದಿ ಅನುಷ್ಠಾನ ಆದ್ರೆ ಅಥವಾ ಸ್ವೀಕಾರ ಆದ್ರೆ ತಳ ಸಮುದಾಯಗಳು ಇನ್ಕ್ಲೂಡಿಂಗ್ ತಿಗಳ ಸಮಾಜ ಯಾವ ರೀತಿ ಲಾಭಗಳಾಗಬಹುದು ಅಂತ ನಿಮ್ಮ ನಿರೀಕ್ಷೆ ಇದೆ ಸರ್? ಅಲ್ಲ, ನನ್ನ ಪ್ರಕಾರವಾಗಿ ಇದು ಕೇವಲ ಹಿಂದುಳಿದ ಅಥವಾ ಅತಿ ಹಿಂದುಳಿದ ಸಮಾಜಗಳಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಸಮಾಜದ ಒಂದು ಡೆಮೋಗ್ರಫಿ ಅಥವಾ ಒಂದು ಚಿತ್ರಣ ಅಥವಾ ಅದರ ಸ್ಥಿತಿಗತಿಗಳನ್ನು ಒಂದು ತೆರೆದಿಟ್ಟ ಹಾಗಾಗ್ತದೆ. ಆ ತೆರೆದಿಟ್ಟಾಗ ಆಟೋಮೆಟಿಕಲಿ ಯು ವಿಲ್ ಹ್ಯಾವ್ ಎ moral courage, you'll have a legal right, and you can demand, yes, ನಮ್ಗೆ ಅವಕಾಶ ವಂಚಿತರಾಗಿದ್ದೇವೆ, ನಮ್ಗೆ ಬೇಕು. ನಾನು ನೋಡಿದ್ದೇನೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ಹಾಸ್ಟೆಲ್ ಸಿಗಲ್ಲ. ಬೆಂಗಳೂರು ನಗರದಲ್ಲಿ ಖಾಸಗಿ ಹಾಸ್ಟೆಲ್ಗಳಲ್ಲಿ ಓದ್ಲಿಕ್ಕಾಗಲ್ಲ, ಬೇರೆ ಸಮಾಜದವರು ಅಂಗಲಾಚಬೇಕು. ಇವೆಲ್ಲ ನೋಡ್ಬೇಕಾದವ್ರು ಯಾರು? ಸರ್ಕಾರ ನೋಡ್ಬೇಕು. ಸರ್ಕಾರ ಅಂದ್ರೆ ಯಾರು? ಜನಪ್ರತಿನಿಧಿಗಳು. ಜನಪ್ರತಿನಿಧಿಗಳನ್ನ ಈಗ ಅವಕಾಶವನ್ನು ಕೊಟ್ಟಾಗ ಆ ಸಮಾಜವನ್ನು ಪ್ರತಿನಿಧಿಸ್ತಾರೆ, ಆ ಸಮಾಜವನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಮಾಜ ಒಂದೇ ಅಲ್ಲ, ನಾವು ಯಾಕಂದರೆ 205 ಹಿಂದುಳಿದ ಸಮಾಜಗಳು ಬರ್ತವೆ, 205 ಜನನೂ MLA ಆಗ್ಲಿಕ್ಕೆ ಆಗೋದಿಲ್ಲ. ಬಟ್ ಯಾರ ಸಮಾಜದ ಒಂದು ಆ ಸಮಾಜ ಅಂತೇಳಿ ಗುರುತಿಸಲ್ಪಟ್ಟು ಆ ಪಕ್ಷದಿಂದ ತರ್ತಾರೆ, ಅವರು ಇನ್ನುಳಿದ ಜನಗಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಅವ್ರದ್ದಿದೆ. ಇದನ್ನ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಒಂದು ಸಮಾಜ ಅಂದ ತಕ್ಷಣ ಎಲ್ಲರಿಗೂ ಒಬ್ಬ ಪ್ರಧಾನಮಂತ್ರಿ, ಒಬ್ಬ ಮುಖ್ಯಮಂತ್ರಿ, ಒಬ್ಬ ಮಂತ್ರಿ ಎಲ್ಲರಿಗೂ ಸಿಗೋದಿಲ್ಲ. ಆದರೆ ಸಿಕ್ಕಂಥವ್ರು ಬೇರೆಯವ್ರನ್ನ ಕೈ ಹಿಡಿದು ನಡೆಸೋಗ್ತಕ್ಕಂಥ ಒಂದು ಹೃದಯವಂತಿಕೆ ಇರಬೇಕು, ಆ ಮಾಡಬೇಕು ಹಠ ಇರಬೇಕು, ಛಲ ಇರಬೇಕು. ಆಗ ಮಾತ್ರ ಏನಾದರೂ ಈ ಸಮಾಜಕ್ಕೆ ಒಳಿತಾದೀತು. ಇಲ್ಲ ಅಂದರೆ ಖಂಡಿತವಾಗ್ಲೂ ಕಷ್ಟ. ಕೇವಲ ಒಂದೇ ಸಮಾಜಕ್ಕೆ ಸೀಮಿತ ಆಗ್ಬಿಟ್ರೆ, ನಾನು ಯಾವತ್ತೂ ಇವತ್ತು ಬೆಳೆಸಿರ್ತಕ್ಕಂಥ ಜನ ಯಾವತ್ತೂ ನನ್ನ ಜಾತಿಯನ್ನೋ ಮತ್ತೊಂದು ನನ್ನ ಕೆಲಸವನ್ನು, ನನ್ನ ಹೋರಾಟವನ್ನು, ಜನಗಳ ಜೊತೆ ಇದ್ದಂಥ ನನ್ನ ಒಡನಾಟವನ್ನು ಗುರುತಿಸಿ ಇವತ್ತು 3 ಬಾರಿ ಕಾರ್ಪೊರೇಟ್ರು, 2 ಬಾರಿ ಶಾಸಕ, 4 ಬಾರಿ ನಾನು ಸೋತಿದ್ದೇನೆ, 2 ಬಾರಿ ಗೆದ್ದಿದ್ದೇನೆ. ಇವತ್ತು ಸಹ ನಾನು ಸೋತಿರ್ಬೋದು, ಆದರೆ ನನ್ನ ಉತ್ಸಾಹದಲ್ಲಿ ಸತ್ತಿಲ್ಲ, ನನ್ನ ಉತ್ಸಾಹ ಕುಗ್ಗಿಲ್ಲ. ಆ ಒಂದು ದಿಕ್ಕಿನಲ್ಲಿ ನನ್ನ ಕನಸುಗಳು ಏನಿತ್ತು ಒಂದು ಸ್ವಲ್ಪ ಅದ್ರ ಮಟ್ಟಿಗೆ ಯುವಜನರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಮೂಲಭೂತ ಸೌಕರ್ಯಗಳ ಬಗ್ಗೆ, ಪರಿಸರದ ಬಗ್ಗೆ, ಪ್ರಕೃತಿ ಬಗ್ಗೆ, ಸಾಂಸ್ಕೃತಿಕ ಲೋಕದ ಬಗ್ಗೆ ನನ್ನದೇ ಆದ ಕೊಡುಗೆಯನ್ನು, ಕನಸುಗಳನ್ನ ಹೊತ್ಕೊಂಡು ಬಂದಿರತಕ್ಕಂಥವ್ನು ನಾನು. ಅದರಿಂದ ನಾನು ಬಯಸೋದೇನೆಂದರೆ, ಅಂಥ ನಾಯಕರ ಒಂದು ಆಶ್ರಯ ನನಗೆ ಬೇಕು, ಅವರ ಮಾರ್ಗದರ್ಶನ ಬೇಕು. ಯಾಕಂದರೆ ವಯಸ್ಸಾಗ್ತಾ ಇರುತ್ತೆ, ವಯಸ್ಸು ಉತ್ಸಾಹ ತಗ್ತಾ ಇರುತ್ತೆ. ಆದರೆ ಸರಿಯಾದ ಸಮಯದಲ್ಲಿ ಅವಕಾಶವನ್ನು ಇವತ್ತು ನರೇಂದ್ರ ಮೋದಿಯವರು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅವ್ರ ಪರಿಶ್ರಮದ ಜೊತೆಗೆ ಅವ್ರಿಗೆ ನಾಯಕರುಗಳು ಅವ್ರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಬೇಕಾದ ದೇಶ ಬಯಸೋದೇನು? ಸ್ವಚ್ಛ, ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತ, ಎಲ್ಲರನ್ನೂ ಸರಿಯಾಗಿ ಏನಿರುತ್ತೆ ಎಲ್ಲರನ್ನೂ ಜೊತೆ ತೆಗೆದುಕೊಳ್ಳುವಂಥದ್ದು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾಯಕ, ಮನೆ ಯಜಮಾನ ಗಟ್ಟಿಯಾಗಿದ್ದರೆ, ತಾಕತ್ತಾಗಿದ್ದರೆ, ಅವನ ಸಚ್ಚಾರಿತ್ರ್ಯ ಇದ್ದರೆ, ಒಂದು ರೀತಿಯಾಗಿದೆ, ಖಂಡಿತವಾಗ್ಲೂ ಏನು ಬೇಕಾದ್ರೂ ಸಾಧಿಸ್ಬೋದು.
ಅವನು ಎಲ್ಲರಲ್ಲೂ ಗೌರವಿಸಲ್ಪಡ್ತಾನೆ. ಇದು ನಾನು ಕಂಡಿರ್ತಕ್ಕಂಥ ಖಂಡಿತ ಸರ್. ಮಹಾಲಕ್ಷ್ಮಿ ಲೇಔಟ್ ಅಂತ ಕ್ಷೇತ್ರದಲ್ಲಿ ಕೇವಲ ಒಂದು ಸಮಾಜದ ಮತ ನೆಚ್ಕೊಂಡು ಯಾರು ಗೆಲ್ಲಕ್ಕಾಗಲ್ಲ. ಕೇವಲ ಕರ್ನಾಟಕ 224 ಅದು ನೆಚ್ಚೋದು ತಪ್ಪು. ಆದ್ರೆ ನಿಮಗೆ ಎಲ್ಲರೂ ಕೂಡ ಬಯಸಿದ್ರು ನಮಗೆ ನೆಲ ನರೇಂದ್ರ ಬಾಬು ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಹಂತಕ್ಕೆ ಬೇರೆ ಬೇರೆ ಜನರ ಎಲ್ಲಾ ಅಭಿಪ್ರಾಯಗಳನ್ನು ನಾವು ಸ್ವೀಕರಿಸಬೇಕಾಗುತ್ತೆ ಸರ್. ಆದ್ರೆ ನಾನು ನಿಮಗೆ ಪ್ರಶ್ನೆ ಕೇಳ್ತಿರೋದು, ಈ ಕಡೆ ಶೋಷಿತರು, ದಮನಿತರು, ಧ್ವನಿ ಇಲ್ಲದವರು, ಇವರೆಲ್ಲರಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯ ಇನ್ನೂ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಾಂತರಾಜು ವರದಿಯನ್ನು ಬಯಸ್ತಿದ್ದಾರೆ. ಆದ್ರೆ ಇದೇ ಸಂದರ್ಭಕ್ಕೆ ಪಟ್ಟಭದ್ರರ 2 ಗುಂಪೊಂದು ಇದು ಅವೈಜ್ಞಾನಿಕ, ಇದನ್ನ ನೀವು ಸ್ವೀಕರಿಸಬಾರದು ಅಂತ ಒಂದು ಮನವಿಯನ್ನ ಸಲ್ಲಿಸಿ ಬಂದಿದ್ದಾರೆ. ನೀವು ಹೇಳಿ, ಹಿಂದುಳಿದ ಸಮುದಾಯದ ಓರ್ವ ನಾಯಕರಾಗಿ ಆ ಸಮುದಾಯದ ಮತಗಳಷ್ಟೇ ಸಿಕ್ಕರೆ ನಾವು ಶಾಸಕರಾಗ್ತೀವಿ ಅನ್ನುವಂತಹ ಉಮೇದಿನಲ್ಲಿ ಇದ್ರೆ ಅದು ಸಾಧ್ಯನಾ? ನೋಡಿ, ಅದು ಮಹಾ ತಪ್ಪು. ಯಾವುದೇ ಒಂದು ಜಾತಿಯಿಂದ ನಾನೊಬ್ಬ MLA ಆಗ್ತೀನಿ, ಜನಪ್ರತಿನಿಧಿ ಆಗ್ತೀನಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ಜನಗಳ ಪ್ರೀತಿಯನ್ನು ಗೆಲ್ಲಬೇಕು, ಜನಗಳ ಸೇವೆಯನ್ನು ನಾವು ಮಾಡಬೇಕು, ಜೊತೆಯಲ್ಲಿ ಎಲ್ಲರ ಧ್ವನಿ ನಾವು ಆಗಬೇಕು. ವಿಧಾನಸಭೆಯಲ್ಲಿರ್ತಕ್ಕಂಥ 224 ಜನ ಕೇವಲ ಅವ್ರ ಸಮಾಜಗಳನ್ನು ಪ್ರತಿನಿಧಿಸ್ತಕ್ಕಂಥವ್ರಲ್ಲ, ಸಮಗ್ರ ಸಮಾಜವನ್ನು ಪ್ರತಿನಿಧಿಸ್ತಕ್ಕಂಥವ್ರು. ಇವತ್ತು ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ, 28 ಜನ ಲೋಕಸಭಾ ಸದಸ್ಯರು ಹೋಗ್ಬೇಕಾಗಿದೆ. ಈ ಎಲ್ಲರ ಧ್ವನಿ ಎಲ್ಲರಿಗೂ ಅವಕಾಶ ಕೊಟ್ಟಾಗತ್ತ ಸಾಧ್ಯ. ಹಾಗಂತ ಹೇಳಿ ಹಿಂದುಳಿದ ಸಮಾಜಗಳಲ್ಲಿ ಯಾರು ಅಸಮರ್ಥರಿಲ್ಲ, ಸಮರ್ಥರಿದ್ದಾರೆ. ಅದನ್ನ ಈಗಾಗಲೇ ಪ್ರೂವ್ ಮಾಡಿದ್ದಾರೆ. ಪ್ರೂವ್ ಮಾಡಿರ್ತಕ್ಕಂಥ ದಿಕ್ಕಿನಲ್ಲಿ ಖಂಡಿತವಾಗ್ಲೂ ಹೇಳ್ತೇನೆ, ಅಂಥವ್ರನ್ನ ಕೈ ಹಿಡಿದು ನಡೆಸಬೇಕು. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅಂತ ಏನು ಹೇಳ್ತೇವೆ, ಆ ರೀತಿ ಎಲ್ಲರನ್ನ ಜೊತೆಗೆ ತಗೊಂಡು ಹೋದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಹೆಚ್ಚು ಶಕ್ತಿ ಬರ್ತದೆ. ಇದು ಬೆಳೆದ ಅಣ್ಣಂದಿರು ಬೆಳೆಯಬೇಕಿರೋ ತಮ್ಮಂದಿರ ಕಡೆ ಒಂದು ಮಾತೃವಾತ್ಸಲ್ಯದ ಧೋರಣೆಯನ್ನ ತೋರಿಸ್ಬೇಕು ಅಂತ ಅನ್ಸಲ್ವ ನಿಮ್ಗೆ ಈ ವಿಷಯದಲ್ಲಿ? ಖಂಡಿತವಾಗ್ಲೂ ತೋರಿಸ್ಬೇಕು. ಖಂಡಿತವಾಗ್ಲೂ ನಾನು ಹೇಳ್ತೇನೆ, ಈ ಒಂದು ಆ ಪೂರ್ವಗ್ರಹ ಪೀಡಿತವಾಗಿ ಆಲೋಚನೆ ಮಾಡೋದನ್ನ ಬಿಟ್ಟು ಇವತ್ತು ಸಪೂರ ಏನ್ ಚಿತ್ರ, ನಾಳೆ ಇನ್ನೊಂದು ವರದಿ ಮಾಡಿದಾಗ ಅದನ್ನೇ ದೂರ್ತಾರಪ್ಪ, ಇದು ಸರಿ ಇಲ್ಲ, ಇದೊಂದು ಬಯಾಸ್ಡ್ ಆಗಿದೆ, ಪೂರ್ವಗ್ರಹ ಪೀಡಿತವಾಗಿದೆ ವರದಿಯಿಂದ. ತಿರ್ಗಾಗಿದ್ರೆ ಸರ್ಕಾರಿ ಅಧಿಕಾರಿಗಳು ಎಲ್ಲ ಕೆಲಸ ಮಾಡಿರ್ತಕ್ಕಂಥವ್ರು ತಪ್ಪು ಮಾಡಿದ್ದಾರೆ ಅಂತ ಶಾಸಕರಾಗಿದ್ದು ಬಂದು ಎಲ್ಲ ವರದಿನ ಪಿನ್ ಟು ಪಿನ್ ಹಂಗೆ ಸ್ವೀಕರಿಸಿದಾರ ಇದುವರೆಗೂ ಯಾರಲ್ವಾ ವಿರೋಧಗಳನ್ನು? ಹೌದು, ಈಗ ಹಾವನೂರ್ ಕಮಿಷನ್ ಬಂದಾಗಲೇ ಎಷ್ಟು ವಿರೋಧ ಆಯ್ತು. ಯಾಕೆ ಹಂಟರ್ ಕಮಿಷನ್ ಆದಾಗ, ಮಿಲ್ಲರ್ಸ್ ಕಮಿಷನ್ ಆದಾಗ, ಮಂಡಲ್ ಕಮಿಷನ್ ಆದಾಗ ಯಾವಾಗ್ಲೂ ವಿರೋಧ ಪ್ರತಿರೋಧ ಪ್ರಜಾಪ್ರಭುತ್ವದಲ್ಲಿ ಇರ್ತದೆ. ಆದರೆ ಅದನ್ನ ಮಂಡಿಸದೇನೆ ಇರ್ತಕ್ಕಂಥ ತಡೆ ಹಿಡಿತಕ್ಕಂಥದ್ದು ಆರೋಗ್ಯಕರವಾದ ವಾತಾವರಣ ಅಲ್ಲ. ಸರ್, ಒಂದು ಕಡೆ ನಿಮ್ಮ ರಾಜಕೀಯ ಹಾದಿ ಅದು ನಿಂತಿದ್ಯಾ, ಬರೀ ಸಂಘಟನೆಯ ಕೆಲಸ ಅಷ್ಟೇ ಮಾಡ್ತಿರ್ತೀರಾ? ನಿಮ್ಮನ್ನು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಹುದ್ದೆಗಳಲ್ಲಿ ನೋಡ್ಬೇಕು ಅಂತ ಬಯಸೋ ನಿಮ್ಮನ್ನ ಕೇವಲ ತಿಗಳ ಸಮಾಜ ಮಾತ್ರ ನೋಡಲ್ಲ ಸರ್. ಬಹುಪಾಲು ಸಮಾಜಗಳು ನಿಮ್ಮ ಬಗ್ಗೆ ಒಂದು ಸಭ್ಯತೆಯ ಚೌಕಟ್ಟು ಹಾಕೊಂಡು ಇದು ನರೇಂದ್ರ ಬಾಬು ಅಂತ ನಂಬ್ಕೊಂಡಿದ್ದಾರೆ. ಅವ್ರಿಗೆ ನಿಮ್ಮ ಯೋಜನೆಗಳೇನು, ನಿಮ್ಮ ಕನಸುಗಳೇನು, ಏನ್ ಹೇಳ್ತೀರಾ ಅವರಿಗೆ? ನಾನು ವಿಧಾನಸಭೆಯಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಟ್ಯಾಕ್ಸೇಷನ್ ಫೈನಾನ್ಸ್ ಕಮಿಟಿ ಚೇರ್ಮನ್ ಆಗಿದ್ದಾಗ ಬೆಂಗಳೂರು ಕೊಟ್ಟಂಥ ಬಡ್ಜೆಟ್ ಇರ್ಬೋದು, ಅಥವಾ ಶಾಸಕನಾಗಿ ನಾನು ಕೊಟ್ಟಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರ ಇರ್ಬೋದು, ಮೂಲಭೂತ ಸೌಕರ್ಯಗಳ ಬಗ್ಗೆ ಇರ್ಬೋದು, ಸಾಂಸ್ಕೃತಿಕ ಜಗತ್ತಿನ ಬಗ್ಗೆ ಇರ್ಬೋದು, ಮಹಿಳೆಯರ ಬಗ್ಗೆ ಇರ್ಬೋದು, ಅಥವಾ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದ ನನಗೂ ಕನಸಿದೆ, ನನಗೂ ಆಸೆ ಇದೆ ಹೀಗೆಲ್ಲ ಮಾಡಬೇಕು ಅಂತಕ್ಕಂಥದ್ದು. ಆ ಕನಸನ್ನು ಸಾಕಾರಗೊಳಿಸ್ಲಿಕ್ಕೆ 2 ಬಾರಿ ಶಾಸನ ಸಭೆಗೆ ನಾನು ಹೋದೆ. ಒಂದು ಬಾರಿ ಮೊದಲೇ ಸರಿ ಹೋದಾಗ ಕೇವಲ 3 ವರ್ಷ ಅವಧಿ ಇತ್ತು, ಇನ್ನೊಂದು ಸರಿ ಹೋದಾಗ ಸಂಪೂರ್ಣ 5 ವರ್ಷ ಆಯಿತು. ಆಮೇಲೆ ಡಿಲಿಮಿಟೇಷನ್ಸ್ ಆಯಿತು, ಎಲ್ಲ ಗೊತ್ತಿದೆ. ಈಗ ವಿಧಾನಸಭಾ ಚುನಾವಣೆ ಮುಗಿದಿದೆ. ನಾನು ವಿಧಾನ ಪರಿಷತ್ಗೂ ನಾನು ಕೇಳಿದ್ದೆ, ರಾಜ್ಯಸಭೆಗೂ ನಾನು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೆ, ಮತ್ತೊಬ್ರಿಗೆ ಅವಕಾಶ ಆಯಿತು. ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಅವಕಾಶ ಮಾಡಿಕೊಡಿ. ಯಾಕೆ ನನ್ನ ಸಮರ್ಥವಾಗಿ ನನ್ನ ಕ್ಷೇತ್ರವನ್ನು, ನನ್ನ ರಾಜ್ಯವನ್ನು, ನನ್ನ ದೇಶವನ್ನು, ನಮ್ಮ ಯುವ ಸಮಾಜವನ್ನು ಮತ್ತು ನೊಂದವರ ಸಮಾಜವನ್ನು ಮತ್ತು ಸಮಗ್ರವಾಗಿ ಇವತ್ತು ನರೇಂದ್ರ ಮೋದಿಯವರ ಕನಸನ್ನು ಸಾಕಾರಗೊಳಿಸಲಿಕ್ಕೆ ನಾನು ಅರ್ಹನಿದ್ದೇನೆ. ಮಾತಾಡ್ತಕ್ಕಂಥ ಮತ್ತು ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ನನಗಿದೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಅದನ್ನು ಓರೈಸಿ ನೋಡಿ. ಲುಕ್ ಅಟ್ ಮೈ ಬ್ಯಾಕ್ಗ್ರೌಂಡ್, ಲುಕ್ ಅಟ್ ಮೈ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳಿದ್ದೇನೆ. ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಸದಾನಂದ ಗೌಡರು ನಿಲ್ಲೋದಿಲ್ಲ ಅಂತ ಹೇಳಿದಾಗ, ಅವ್ರು ನಿಲ್ಲೋದಾದ್ರೆ ನಮ್ದೇನು ಆಕ್ಷೇಪಣೆ ಇಲ್ಲ, ಆದರೆ ಅವ್ರು ನಿಲ್ಲಲ್ಲ ಅನ್ನೋದಾದರೆ ನಮ್ಗೆ ಅವಕಾಶ ಮಾಡಿಕೊಡಿ. ಈ ಕ್ಷೇತ್ರದಲ್ಲಿ ರಾಜೇಂದ್ರ ನಗರ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೀನಿ, ಮಹಾಲಕ್ಷ್ಮಿ ಶಾಸಕನಾಗಿದ್ದೀನಿ, 6 ಬಾರಿ ವಿಧಾನಸಭೆ ಸ್ಪರ್ಧೆ ಮಾಡಿದ್ದೇನೆ, 3 ಬಾರಿ ಕಾರ್ಪೊರೇಟರ್ ಆಗಿದ್ದೇನೆ. ಆ್ಯಸ್ ಎ ಚೇರ್ಮನ್ ಆಫ್ ಟ್ಯಾಕ್ಸೇಷನ್ ಫೈನಾನ್ಸ್ ಕಮಿಟಿ ಪರ್ಫಾರ್ಮೆನ್ಸ್ ನೋಡಿದ್ದಾರೆ. ಮತ್ತು ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಎಲ್ಲೇ ಮೂಲೆಗೆ ಹೋದರೂ ಸಹ
ಒಂದು 10 ಜನ ಗುರುತಿಸ್ತಕ್ಕಂಥ ಸಂಘಟನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಆ ದಿಕ್ಕಿನಲ್ಲಿ ನಾನು ಕೊಡಿ, ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು, ಉಳಿದು ಪಕ್ಷಕ್ಕೆ ಜನತೆಗೆ ಬಿಟ್ಟಿರ್ತಕ್ಕಂಥ ಇಲ್ಲ ವಿಚಾರ. ಸರ್, ನೀವು ಹಿಂದುಳಿದ ಸಮುದಾಯದಿಂದ ಬಂದು ಕಲಾವಿದರಿದ್ದೀರಿ, ದೊಡ್ಡದಾಗಿ ಸರಸ್ವತಿ ಒಲ್ದಿದ್ದಾರೆ, ಇವು ಪ್ರತಿಪಾದನೆ ಮಾಡಬೇಕು ಸರ್. ಅಲ್ಲಿ ಆ ನರೇಂದ್ರ, ಇಲ್ಲಿ ಈ ನರೇಂದ್ರ ಅನ್ನೋದನ್ನ. ಒಂದು, ನಾನು ಯಾವತ್ತೂ ಅನ್ಯಾಯವಾದಾಗ ಅಥವಾ ಶೋಷಣೆಗೊಳಗಾದಾಗ ಯಾವತ್ತೂ ನೀವು ನಾನು ಧ್ವನಿನೇ ಎತ್ತಿಲ್ಲ. ನೀವು ಅಲ್ಲಲ್ಲ, ನಾನು ಹಾಕಿರುವಂತಹ ಇದೇ ಬಿಳಿ ಬಟ್ಟೆಯ ರಾಜಕಾರಣವನ್ನೇ ಮಾಡ್ಕೊಂಡ್ ಬಂದಿದ್ರ. ಕಪ್ಪು ಮಸಿ ಇಲ್ಲ ಕಳಂಕ ಎಲ್ಲೂ ಇಲ್ಲ. ನೀವು ನೋಡಿದ್ದೀರಾ, ನಾನು ಸ್ವತಂತ್ರವಾಗಿ ಗೆದ್ದು ಬಂದಂಥವನು, ಕಾರ್ಪೊರೇಟರ್ ಸ್ವತಂತ್ರವಾಗಿ ವಿಧಾನಸಭೆಗೆ ನಿಂತಂಥವನು. ಆ ಕಾಲದಲ್ಲಿ ಯಾವುದೇ ಅನ್ಯಾಯ ಆದಾಗ ನಾನು ಯಾವತ್ತೂ ಸಹಿಸೋದಿಲ್ಲ. ಶೋಷಣೆಗೂ ಒಂದು ಇತಿಮಿತಿ ಇದೆ, ಕಡೆಗಣಿಸಿದಾಗಲೂ ಸಹ ಒಂದು ಇತಿಮಿತಿ ಇದೆ. ಅದನ್ನು ಆ ಎಲ್ಲೆಯನ್ನು ಮೀರಿದಾಗ ವ್ಯವಸ್ಥೆಯನ್ನು ಸರಿಪಡಿಸಲೇಬೇಕಾಗತ್ತೆ. ನರೇಂದ್ರ ಬಾಬು ಯಾರು ಅಂತ ಮೊದಲನೇ ಸರಿ ಸ್ವತಂತ್ರವಾಗಿ ಕಾರ್ಪೊರೇಟರ್ ಆಗಿ ಗೆದ್ದಾಗ ಗುರುತಿಸಿದ್ರು. ನರೇಂದ್ರ ಬಾಬು ಯಾರು ಅಂತ ಹೇಳಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಾಗ, ಗಾಂಧಿನಗರಕ್ಕೆ ಸ್ಪರ್ಧೆ ಮಾಡಿದಾಗ ಕೇವಲ ಒಂದು 200 ಓಟ್ಗಳಿಂದ ನಾನು ಸ್ವತಂತ್ರವನು. ತದನಂತರ ಸ್ವತಂತ್ರವಾಗಿ ನಿಂತಂಥವನು. ಈಗ ಪಕ್ಷದ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೇನೆ, ಜವಾಬ್ದಾರಿ ನನ್ನ ವಿಶ್ವಾಸ ಇದೆ. ನನಗಿನ್ನೂ ನಮ್ಮ ನೆಚ್ಚಿನ ವರಿಷ್ಠರ ಮೇಲೆ ಅವ್ರಿಗೆ ನನ್ನ ವಿಶ್ವಾಸ ಇದೆ. ನಮ್ಮ ರಾಜ್ಯದ ವರಿಷ್ಠರು ರಾಷ್ಟ್ರದ ವರಿಷ್ಠರಿಗೆ ತಿಳಿಸ್ತಾರೆ, ಇಂಥ ಒಬ್ಬ ವ್ಯಕ್ತಿಯನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಅಂತಕ್ಕಂಥ ಇನ್ನೂ ವಿಶ್ವಾಸ ಇಟ್ಟಿದ್ದೇನೆ. ನಿಮ್ಗಿದು ಸ್ವಲ್ಪ ಕ್ಲಿಷ್ಟ ಆಗ್ಬೋದು, ಗೊತ್ತಿಲ್ಲ ಸರ್. ಈ ಸಂದರ್ಭ, ಹಿಂದುಳಿದ ಸಮುದಾಯದ ನಾಯಕರೇ ಒಬ್ಬರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ. ಈ ಸಂದರ್ಭ ಬಿಟ್ಟು ಬೇರೆ ಸಂದರ್ಭಗಳಲ್ಲಿ ಈ ವರದಿಯನ್ನ ಸ್ವೀಕರಿಸಲಿಕ್ಕಾಗ್ಲಿ ಅನುಷ್ಠಾನಗೊಳಿಸ್ಲಿಕ್ಕಾಗ್ಲಿ ಸಾಧ್ಯ ಆಗತ್ತಾ? ನೋಡಿ, ಹಿಂದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದರು. ಆಗ ಯಾವ ಒತ್ತಡಗಳು ಬಂತು ಅಂತ ನಂಗೆ ಚೆನ್ನಾಗಿ ಗೊತ್ತು. ಚುನಾವಣೆ ಬಂದಾಗ ಒತ್ತಡಗಳಿಗೆ ಮಡಿಬಾರದು, ಅದು ಆಗೋದ್ರಿಂದ ಚುನಾವಣೆಗೆ ದುಷ್ಪರಿಣಾಮ ಬೀರ್ತದೆ ಅಂತೇಳಿ ಈಗ ನೋಡ್ತಿದ್ದಾರೆ. ಕೇವಲ ಸಿದ್ದರಾಮಯ್ಯವ್ರು ಮಾತ್ರ ಅಲ್ಲ, ಎಲ್ಲರೂ ಸೇರಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಬಹುಶಃ ಅವರ ಒಂದು ಹಿತದೃಷ್ಟಿಯಿಂದ ಹೇಳಿರ್ಬೋದು. ಆದರೆ ನಾನು ಇಡೀ ರಾಜ್ಯದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಮತ್ತು ಈ ಸಮಾಜದಲ್ಲಿ ಏನಿತ್ತು ಸಮಾನತೆ, ಸಮಾನ ಅವಕಾಶಗಳು ಮತ್ತು ಈಕ್ವಿಟಿ ಆ್ಯಂಡ್ ಈಕ್ವಾಲಿಟಿ ಅಂತ ಏನು ಹೇಳ್ತೇವೆ, ಆ ದೃಷ್ಟಿಯಿಂದ ಇಂತಹ ವೈಜ್ಞಾನಿಕ ವರದಿ ಅಥವಾ ವೈಜ್ಞಾನಿಕ ಅಲ್ಲ ಅನ್ನೋ ವರದಿನೇ ಯು ಹ್ಯಾವ್ ಟು ಪ್ಲೇಸ್ ಇಟ್ ಬಿಫೋರ್ ದಿ ಕ್ಯಾಬಿನೆಟ್, ಬಿಫೋರ್ ದಿ ಅಸೆಂಬ್ಲಿ ಆ್ಯಂಡ್ ಡಿಸ್ಕಸ್ ಆಗಬೇಕು. ಇದು ಆಗಬಾರ್ದು ಅಂತ ತಡೆ ಹಿಡಿದು ನಾವು ಒಪ್ಪೋದಿಲ್ಲ. ಒಪ್ಪೋದು ಬಿಡೋದು ಕ್ಯಾಬಿನೆಟ್ಗೆ ಬಿಟ್ಟಂಥ ವಿಚಾರ, ಅಸೆಂಬ್ಲಿಗೆ ಬಿಟ್ಟಂಥ ವಿಚಾರ. ಅದು ಆ ವರದಿ ಅಸ್ಪೃಶ್ಯ ವರದಿ ಆಗಬಾರ್ದು. ಕೇವಲ ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಒಂದೊಂದು ಪಕ್ಷಗಳು ಬಂದಾಗ ಇದು ಮಾಡಿಬಿಟ್ರೆ ಯಾರು, ಈಗ ಈ ವಿಧಾನಸಭೆಯಲ್ಲಿ ಯಾರಿರೋದು ಜಾಸ್ತಿ ಸಂಖ್ಯೆ, ಲೋಕಸಭೆಯಲ್ಲಿ ಯಾರಿರ್ತಕ್ಕಂಥದ್ದು, ಈ ಹಿಂದುಳಿದ ಸಮಾಜಗಳು ಇಲ್ಲ ಅಂದ್ಬಿಟ್ಟು ಅದು ಕಡೆಗಣಿಸ್ಬಿಡೋದ? ಆಗಬಾರ್ದು. ಇದು ನನ್ನ ವಾದ. ಇನ್ನೊಂದು ಕ್ಲಿಷ್ಟ ಪ್ರಶ್ನೆ ಸರ್. ಸಿದ್ದರಾಮಯ್ಯ, ನರೇಂದ್ರ ಮೋದಿ ಇಬ್ಬರನ್ನ ನೀವು ಯಾವ ರೀತಿ ನೋಡ್ತೀರಿ? ಹಿಂದುಳಿದ ಸಮುದಾಯದ ನಾಯಕರಾಗಿ ನಿಮ್ಮ ನಾಯಕರನ್ನ, ಇಬ್ರು ಕೂಡ ನಾಯಕರೇ. ನೋಡಿ, ವಿರೋಧ ಪಕ್ಷದಲ್ಲಿದ್ದಾಗ ಟೀಕೆ ಮಾಡೋದು ಸುಲಭ, ಆಡಳಿತದಲ್ಲಿದ್ದಾಗ ತುಂಬ ಕಷ್ಟ. ಆದರೆ ತನ್ನ ಆಡಳಿತದಲ್ಲಿ ಎಲ್ಲರಿಗೂ ಅವಕಾಶ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ನರೇಂದ್ರ ಮೋದಿಯವರು ಯಶೋಗಾತಿ ಒಂದು ರೀತಿಯಾಗಿ ದಾಪುಗಾಲನ್ನು ಹಾಕ್ತಾ ಇದ್ದಾರೆ. ಜಸ್ಟಿಸ್ ರೋಹಿಣಿ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿದ್ದೆ ಅದಕ್ಕೋಸ್ಕರ. ಹಿಂದುಳಿದ ಸಮಾಜಗಳಲ್ಲೇ ಸಹ ಸಿಂಹಪಾಲನ್ನ ಕೆಲವೇ ಸಮಾಜಗಳು ತೆಗೆದುಕೊಂಡು ಹೋಗ್ತಾ ಇವೆ, ಅದರಿಂದ ಮುಕ್ತಗೊಳಿಸ್ಬೇಕು ಅನ್ನೋ ದೃಷ್ಟಿಯಿಂದ. ಹೌದಾ ಇಲ್ಲ? ಹಾಗೆ ರಾಜ್ಯದಲ್ಲೂ ಅಷ್ಟೇ ಆ ರೀತಿ ಧೈರ್ಯವಾಗಿ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಸಿದ್ದರಾಮಯ್ಯವ್ರಿಗೆ ಬರಬೇಕು. ಕೇವಲ ಚುನಾವಣೆಗೋಸ್ಕರನೋ ಅಥವಾ ಇನ್ನೂ ತಮ್ಮ ಸ್ವಾರ್ಥಕ್ಕೋಸ್ಕರನೋ ಅದನ್ನು ಬಿಟ್ಟು, ಎಸ್, ನರೇಂದ್ರ ಮೋದಿಯವರು ಹೆಂಗ್ ಡಿಸಿಷನ್ ತಗೊಂಡ್ರು, VP ಸಿಂಗ್ ಹೆಂಗ್ ಡಿಸಿಷನ್ ತಗೊಂಡ್ರು, ದೇವರಾಜ ಅರಸು ಹೆಂಗ್ ಡಿಸಿಷನ್ ತಗೊಂಡ್ರು, ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವ್ರು ಹೆಂಗ್ ಡಿಸಿಷನ್ ತೆಗೆದುಕೊಂಡ್ರು, ಇವೆಲ್ಲವೂ ಸಹ ಅಧಿಕಾರ ಶಾಶ್ವತವಾಗಿ ನಾವು ಗೂಟ ಹೊಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಎಷ್ಟು ದಿವಸ ಇದ್ದೋ, ಎಷ್ಟು ಜನಗಳಿಗೋಸ್ಕರ ಲೀವ್ ಕೊಟ್ಟು, ಎಷ್ಟು ಜನಕ್ಕೆ ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ಸಿಗ್ತಾ ಇತ್ತು. ಇವತ್ತು CET ಅಂತ ಒಂದು ಯೋಜನೆ ಬಂದಿದ್ದಕ್ಕೆ ತಾನೆ ಇವತ್ತು ಅದು ಡೈಲ್ಯೂಟ್ ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆ, ನೀಟ್ ಆಗಲಿ CET ಆಗಲಿ ಇಲ್ಲ, ಇವೆಲ್ಲವನ್ನೂ ಸಹ ನಾವು ನೋಡಬೇಕಾಗ್ತದೆ, ಸಮಗ್ರವಾಗಿ ನೋಡಬೇಕಾಗ್ತದೆ. ಎಲ್ಲ ಸಮುದಾಯಗಳಲ್ಲೂ, ಈಗ ಬ್ರಾಹ್ಮಣ ಸಮಾಜದಲ್ಲೂ ಹಿಂದುಳಿದವರಿದ್ದಾರೆ, ಬಡವರಿದ್ದಾರೆ, ಆರ್ಥಿಕವಾಗಿ ಬಡವರಿದ್ದಾರೆ, ವಂಚಿತರಾಗಿದ್ದಾರೆ, ಸಿಂಗಲ್ ಪೇರೆಂಟ್ ಚಿಲ್ಡ್ರನ್ ಇದೆ. ಈ ಮಕ್ಕಳಿಗೆಲ್ಲ ಬದುಕಬೇಕಲ್ಲ. ಇವಾಗ 10% ಮೀಸಲಾತಿ ಇದೆ ಅಲ್ಲ,
ಯೋಚನೆ ಮಾಡಬೇಕು. ಹಾಗಂತೇಳಿ ಈಗಿರ್ತಕ್ಕಂಥ 50-60% ಇರ್ತಕ್ಕಂಥ ಹಿಂದುಳಿದ ಸಮಾಜ ಅಥವಾ ಇದನ್ನ ನೋಡಕ್ ಹೋದ್ರೆ ಸೆಂಟ್ರಲ್ ಲಿಸ್ಟಲ್ಲಿ ಇವತ್ತು ಒಕ್ಕಲಿಗ ಸಮಾಜ ಇದೆ, ಲಿಂಗಾಯತ ಸಮಾಜ ಇದೆ, ಸೆಂಟ್ರಲ್ OBC ನ ಲಿಸ್ಟಲ್ಲಿ ಇದೆ, ಸ್ಟೇಟಲ್ಲಿ 3A 3B ಇದೆ. ಹಾಗಾದ್ರೆ ಒಟ್ಟಾರೆಯಾಗಿ ಹಿಂದುಳಿದ ಸಮಾಜ ಅಂತ ನೋಡಿದಾಗ ಸೋ ಮಚ್ ಪಾಪ್ಯುಲೇಷನ್ ಇದ್ದಾರೆ. ಬೆಂಗಳೂರು ನಗರದಲ್ಲಿ ತೆಗೆದುಕೊಳ್ಳಿ, ಬೆಂಗಳೂರು ಗ್ರಾಮಾಂತರ ತೆಗೆದುಕೊಳ್ಳಿ, ಚಿಕ್ಕಬಳ್ಳಾಪುರ ತಗೊಳ್ಳಿ, ತುಮಕೂರು ತಗೊಳ್ಳಿ. ಈಗಂತ ಹೇಳಿ ಅವ್ರು ಸಂಘಟನಾತ್ಮಕವಾಗಿ ಇಲ್ಲ ಅಂತ ಅನ್ಕೊಂಡಿರ್ಬೋದು, ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಜಾಗೃತರಾಗಿದ್ದಾರೆ. ತಾವು ಮತದಾನ ಮಾಡುವಾಗ ಮತ್ತು ತಮ್ಗಾದ ಅನ್ಯಾಯಗಳನ್ನ ಅವ್ರು ವ್ಯಕ್ತಪಡಿಸಕ್ಕಾಗಿ ಒಂದು ಒಗ್ಗಟ್ಟಿನ ವೇದಿಕೆ ಇಲ್ಲ ಅಷ್ಟೇನೆ. ಸರ್, EWS ಯಾವ ಹೋರಾಟ ಆಗಲಿಲ್ಲ, ಯಾವ ವರದಿನೂ ಬರಲಿಲ್ಲ, ತಕರಾರು ಬರಲಿಲ್ಲ, 2 ದಿನದಲ್ಲಿ ಕ್ಲಿಯರ್ ಆಯ್ತು. ಕಾಂತರಾಜು ವರದಿ ಯಾಕೆ ಕ್ಲಿಯರ್ ಆಗ್ತಿಲ್ಲ? ತಾಕತ್ತು ತೀರ್ಮಾನ ತೆಗೆದುಕೊಂಡಂತ ನಾಯಕತ್ವರಿಗೆ ಆ ಒಂದು ದಿಟ್ಟ ಅಧಿಕಾರ ಆಗಲಿ ಏನಾಗ್ಲಿ ನನಗೆ ದಿಸ್ ಡಿಸಿಷನ್ ಇಸ್ ರೈಟ್ ಅಂತ ಹೇಳ್ತಕ್ಕಂಥ ಎದೆಗಾರಿಕೆ ಬೇಕು. ಅದನ್ನು ತೋರಿಸ್ಬೇಕು. ಒಂದು ವೇಳೆ ಸಿದ್ದರಾಮಯ್ಯ ಬಿಜೆಪಿಯಲ್ಲಿರುವಂತಹ ನಾಯಕರೇನೆ ವಿರೋಧ ವ್ಯಕ್ತಪಡಿಸಿದ್ರೆ ನಿಮ್ಮ ನಿಲುವು ಆಗೇನಾಗಿರುತ್ತೆ? ಕಾಂತರಾಜು ವರದಿ ಬೇಡ ಅಂತ ನೋಡಿ ಒಂದ್ ಹೇಳ್ತೇನೆ, ನಮ್ಮ ಪಕ್ಷದಲ್ಲಿ ನಾಯಕರುಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ವಿರೋಧ ಇಲ್ಲ. ಕೆಲವರು ಹೇಳಿದ್ದಾರೆ ವೈಜ್ಞಾನಿಕವಾಗಿಲ್ಲ ಅಂತ, ಕೆಲವರು ಹೇಳಿದ್ದಾರೆ ಅವ್ರ ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದೆ. ಆದರೆ ಯಾವುದೇ ರೀತಿಯಾದ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆಯಲ್ಲ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸೇ ಇದೆ, ಬೇಕು ಅಂತಕ್ಕಂಥ ವರದಿಯನ್ನ ಪ್ರತಿ ರಾಜ್ಯಗಳಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಬೇಕು, ಅದು ಆಗಿಂದಾಗೆ ಪಿರಿಯಾಡಿಕಲಿ ಅದನ್ನ ಸಮೀಕ್ಷೆ ಮಾಡಬೇಕು ಅಂತ ಇದೆ. ಇದನ್ನ ಯಾರು ಮರೆಮಾಚಲಿಕ್ಕೆ, ಯಾರು ಮುಚ್ಚಿಡ್ಲಿಕ್ಕೆ ಆಗಿದೆ? ಅದು ಯಾರು ಧಿಕ್ಕರಿಸಲಿಕ್ಕೆ ಸಾಧ್ಯ ಇದೆ? ಅದು ಸಾಧ್ಯನೇ ಇಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಇದು ನಾವು ಎಲ್ಲೋ ಒಂದ್ ಕಡೆ ಸ್ವಾರ್ಥಾಲೋಚನೆ ಬಿಟ್ಟು ದೂರದೃಷ್ಟಿಯಿಂದ, ವಿಶಾಲ ದೃಷ್ಟಿಯಿಂದ ಎಲ್ಲನ್ನೂ ಮೂಲವಾಹಿನಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಆಗಬೇಕು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಕನಸು ಅದೇನೆ, ಅಂತ್ಯೋದಯ ಅಂತಕ್ಕಂಥ ಕನಸು. ಕಟ್ಟ ಕಡೆಯ ಭಾರತೀಯನೂ ಸಹ ಮೂಲವಾಹಿನಿಗೆ ಬರಬೇಕು. ಅವರ ಶಿಕ್ಷಣ, ಅವಕಾಶ, ಉದ್ಯೋಗ, ಬದುಕು ಕಟ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಬರಬೇಕು ಅಂತ ಕನಸಿತ್ತು. ಮಹಾತ್ಮ ಗಾಂಧೀಜಿ ಕನಸೇನು? ಎಲ್ಲರ ಕನಸದೇ ತಾನೆ. ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್, ಜ್ಯೋತಿಬಾ ಫುಲೆ ಅವ್ರದ್ದು, ಸಾವಿತ್ರಿಬಾಯಿ ಫುಲೆ ಶಿಕ್ಷಣ ವಂಚನೆ, ನಾರಾಯಣ ಗುರು ಅವ್ರದ್ದು, ಕನಕದಾಸರದು, ಬಸವಣ್ಣ ಅವ್ರದ್ದು, ಬುದ್ಧಂದು, ಇವೆಲ್ಲ ಇದೆ. ಇವೆಲ್ಲ ಇದ್ದಾಗ ಅನ್ಫಾರ್ಚುನೇಟ್ಲಿ ಇದೇನಾಗ್ತಾ ಇದೆ, ಯಾರು ವಿಧಾನಸಭಾ ಸದಸ್ಯರಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ಮಂತ್ರಿಗಳಿದ್ದಾರೆ, ಅವ್ರದ್ದೇ ಧ್ವನಿ ಮೇಲಾಗ್ತಾ ಇದೆ. ಇದು ಮೇಲು ಕೆಳಗಡೆ ಅಂತಕ್ಕಂಥದ್ದು ಬಿಟ್ಟು ಸಮಾಜವನ್ನ ಮೇಲೆತ್ತಕ್ಕಂಥ ಪ್ರಯತ್ನ ಆಗ್ಬೇಕು. ಅರೆ, ತಳ ಸಮುದಾಯಗಳಿಗೆ ಸಂಪೂರ್ಣವಾಗಿ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋದು ಒಂದು ಸತ್ಯ. ಎಷ್ಟೋ ಸರ್, ನೀನ್ ನಂಬ್ತಿರೋ ಇಲ್ಲೋ, ಸತ್ಯ ಹೇಳ್ತೇನೆ. ಒಂದು ಸಣ್ಣ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರುತ್ತಲ್ಲ, ಅದ್ರ ಲೈಸೆನ್ಸ್ ಕೊಡೋದಿಲ್ಲ. ನಾನು ನೋಡಿದ್ದೀನಿ, ನೋಟ್ರಿ ಕುಣಿಗಲ್ಲಲ್ಲಿ ನಾನು ಕಂಡಂಥದ್ದು, ನೋಟ್ರಿ 2 ನೋಟ್ರಿ ಇತ್ತು. ಒಂದು ಕೆಳ ಸಮಾಜಕ್ಕೆ ಕೊಡ್ರಿ ಅಂದ್ರೆ ಕೊಡ್ಲಿಲ್ಲ. ಇನ್ನು ಇಲ್ಲಿ ಬೇರೆ ಅವ್ರ DC ಎಷ್ಟೋ ಒಬ್ಬ ಪೊಲೀಸ್ ಆಫೀಸರ್ಸ್ಗಳು, ದೊಡ್ಡ IPS ಮಾಡಿರೋರು, ಅವ್ರಿಗೇನಾಗ್ತಾ ಇದೆ, ಒಂದು ಅವಕಾಶ, ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಡೋದಿಲ್ಲ, ಆಫೀಸಲ್ಲಿ ಆಗ್ತಾರೆ. ಇವೆಲ್ಲ ನೋಡಿದಾಗ ಅನ್ಸುತ್ತೆ, ಎಲ್ಲೋ ಒಂದ್ ಕಡೆ ನೀವು ಹೇಳಿದಾಗೆ ಸಂಘಟನೆ ಜೊತೆನಲ್ಲಿ ಜಾಗೃತಿ ಬಹಳ ಮುಖ್ಯ. ಹಿಂದುಳಿದ ಸಮಾಜಗಳಲ್ಲಿ ಜಾಗೃತರಾಗಬೇಕು. ಬೇರೆಯವ್ರ ಊಟಕ್ಕೆ ಕೈ ಹಾಕೋದು ಬೇಡ, ಅವ್ರ ಊಟವನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಜಾಗೃತಿ ಬೇಕು. ಅವಕಾಶಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಅವಕಾಶ ಬೇಕು. ಅದಕ್ಕೊಂದೇ ಮಂತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜ್ಯೋತಿಬಾ ಫುಲೆ ಅವರು ಹೇಳಿದಂತಲ್ಲ, ಯುನೈಟ್, ಎಜುಕೇಟ್ ಅಂಡ್ ಆರ್ಗನೈಸ್ ಅಂಡ್ ಅಜಿಟೇಟ್. ಒಗ್ಗಟ್ಟರಾಗಿ, ಸುಶಿಕ್ಷಿತರಾಗಿ ನಿಮ್ಮ ಹೋರಾಟ ಮಾಡಿ. ಯಾರು ತಟ್ಟೆಗೆ ಇಟ್ಕೊಂಡ್ಬಂದು ಕೊಡೋದಿಲ್ಲ. ಮತ್ತೆ ಸ್ವಾರ್ಥಿಗಳಾಗಿ ನಾವು ದಡ ಸೇರಿದ ತಕ್ಷಣ ಬೇರೆಯವ್ರ ಕತೆ ಬಿಟ್ಬಿಡೋದಲ್ಲ. ನೀವು ವಾಟ್ ಯು ಹ್ಯಾಡ್ ಡನ್ ಟು ದಿ ಸೊಸೈಟಿ, ಸಮಾಜಕ್ಕೆ ನೀವೇನು ಕೊಟ್ರಿ ಅಂತಕ್ಕಂಥ ಪ್ರಶ್ನೆ ಹಾಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಸರ್, ನಿಮ್ಮ ಮಾತು ಮತ್ತು ನಿಮ್ಮ ಕಣ್ಣಲ್ಲಿ ಬುದ್ಧ, ಬಸವ, ಭೀಮ, ಕನಕರ ಕನಸುಗಳು ಕಾಣಿಸ್ತಿದೆ. ಆದರೆ ಇತ್ತೀಚೆಗೆ ಅನಂತಕುಮಾರ್ ಹೆಗಡೆ ಅವರ ಒಂದು ಹೇಳಿಕೆ ಬಂತು. ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ ವಿಚಾರ ನಾನು ಕೇಳೋದಿಲ್ಲ, ಅದು ಬೇರೆ, ಅದು ಟೀಕೆ. ನಾವು ಅಹಿಂದುಗಳ ವಿರೋಧಿ ಅಂತ ಹೇಳೋದು. ಬಿಜೆಪಿಯಲ್ಲಿ ಇರುವಂತಹ ತಿಗಳ ಸಮಾಜದ ಒಬ್ಬ ಹಿಂದೂ ಸಮುದಾಯದ ನೀವು ಯಾವ ಹಿಂದೂ? ಅಹಿಂದೂನೋ ಹಿಂದೂನೋ? ನಾನೊಬ್ಬ ಭಾರತೀಯ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಗೋಡೆ ಇದ್ರೆ ಬರಿಬೋದು, ನಾವೆಲ್ಲ ಒಗ್ಗಟ್ಟಾಗಿದ್ರೆ ಮಾತ್ರ ದೇಶ ಉಳಿಲಿಕ್ಕೆ ಸಾಧ್ಯ. ಇದು ನಾವು ಕಲಿಬೇಕಾದಂಥದ್ದು. ಬೇರೆ ರಾಷ್ಟ್ರಗಳು ನೋಡಿದಾಗ ಕಲಿಬೇಕಾಗಿರ್ತಕ್ಕಂಥದ್ದು ಗೋಡೆ ಇದ್ರೆ ಬರಿಬೇಕು. ನಾವೆಲ್ಲ ಭಾರತೀಯರು ಅಂತಕ್ಕಂಥ ಭಾವನೆ ಬರಬೇಕು. ಜೊತೆಯಲ್ಲಿ
ನಮ್ಮ ಮೂಲ ಸಂಸ್ಕೃತಿಗಳ ತಳ ಬೇರುಗಳನ್ನ ಕಿತ್ತಾಕದಂಗೆ ನೋಡ್ಕೊಳ್ಬೇಕು. ಯಾಕಂದ್ರೆ ಇತಿಹಾಸವನ್ನ ಮೆಲುಕಾಕಿ ನೋಡಿದಾಗ, ತಿರ್ಗಾಕಿ ನೋಡಿದಾಗ, ಈ ದೇಶದ ಸಂಸ್ಕೃತಿ ಮೇಲೆ, ಈ ದೇಶದ ಇತಿಹಾಸದ ಮೇಲೆ, ಈ ದೇಶದ ಸಂಪತ್ತಿನ ಮೇಲೆ, ಈ ದೇಶದ ಜನರ ಮೇಲೆ ಯಾವ ರೀತಿಯಾಗಿ ದಬ್ಬಾಳಿಕೆ ಆಗಿದೆ, ವ್ಯಾಪಾರಕ್ಕೆ ಬಂದಂಥವ್ರು ದೌರ್ಜನ್ಯ ಆಗಿದೆ, ಸಾಕಷ್ಟಾಗಿದೆ. ಇವತ್ತು ಬಹಳಷ್ಟು ಮತಾಂತರ ಆಗಿರ್ತಕ್ಕಂಥದ್ದು ರಾಜ್ಯಗಳಲ್ಲಿ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನೀವು ನೋಡ್ತಾ ಹೋದ್ರೆ ಇವೆಲ್ಲವನ್ನು ಸಹ ನಾವು ತಡಿದೇನೆ ಹೋದ್ರೆ, ಅದ್ರ ಬಗ್ಗೆ ಜಾಗೃತಿ ಮೂಡ್ದೇನೆ ಹೋದ್ರೆ, ಜವಾಬ್ದಾರಿನ ಹೊತ್ಕೊಂಡು ಮೆಟ್ಟಿ ನಿಲ್ತಕ್ಕಂಥದ್ದಾಗ್ದೇನೆ ಹೋದ್ರೆ, ಖಂಡಿತವಾಗ್ಲೂ ಹೇಳ್ತೇನೆ, ನಿಮ್ಗೆ ಗೊತ್ತಿದೆ, ಕೆಲವು ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂದ್ರೆ, ದಯನೇ ಇಲ್ದಿರ್ತಕ್ಕಂಥ ಧರ್ಮದ ಹೆಸರಿನಲ್ಲಿ ಇವತ್ತು ಮೇಲಾಟ ಆಡ್ತಾ ಇರ್ತಕ್ಕಂಥದ್ದು ಇಡೀ ವಿಶ್ವದಲ್ಲಿ ನಾನು ಹೇಳ್ತೀನಿ, ಭಾರತೀಯರಲ್ಲ, ಅದು ಉಗ್ರಗಾಮಿತನದಲ್ಲಿರ್ಬೋದು, ಇನ್ನೊಂದ್ರಲ್ಲಿರ್ಬೋದು. ನಾನು ಒಂದು ನಿಲುವಿಗೆ ನನ್ನ ಅಭಿನಂದನೆ. ಆದ್ರೆ ನನ್ನ ಗೊಂದಲಕ್ಕೆ, ಹಿಂದೂ ಸಮಾಜದ ಒಳಗಡೆ ಸಾಕಷ್ಟು ಕಂದಾಚಾರಗಳು, ಮೌಢ್ಯಗಳು, ಅಸ್ಪೃಶ್ಯತೆಗಳು ಇನ್ನೂ ಇದಾವೆ. ನಾವು ಬದಲಿಸಿಲ್ಲ. ನಮ್ಮೊಳಗಿನ ಕೊಳಕನ್ನ ಹೊರಗಾಕಿ ನಾವು ಶುದ್ಧರಾಗದ ಹೊರತು ಮತ್ತೊಂದು ಧರ್ಮದ ಬಗ್ಗೆ ಮಾತಾಡುವಂಥದ್ದು ತಪ್ಪಾಗುತ್ತೆ. ನಾನು ಒಬ್ಬ ಹಿಂದೂ, ನೀವು ಕೂಡ ಒಬ್ಬ ಹಿಂದೂ. ಆದ್ರೆ ಜಾತಿ ವ್ಯವಸ್ಥೆಯ ಶ್ರೇಣೀಕೃತ ಪದ್ಧತಿಯ ಮಧ್ಯೆ ಈಗಲೂ ಕೂಡ ಇವತ್ತು ನಾನು ಹಿಂದುಳಿದ ಸಮಾಜಗಳಲ್ಲೇ ಪರಸ್ಪರ ಶೋಷಣೆ ಮಾಡೋದನ್ನ ನಾನು ಕಂಡಿದ್ದೇನೆ. ಪರಿಶಿಷ್ಟ ಜಾತಿ ವರ್ಗಗಳಲ್ಲೇ ಪರಸ್ಪರ ಶೋಷಣೆ ಮಾಡೋದು ಕಂಡಿದೆ. ಹಾಗಂತ ಹೇಳಿ ನಮ್ಮಲ್ಲಿ ಲೋಪ ಇದೆ ಅಂತ ಹೇಳಿ ನಮ್ಮನ್ನ ನಾವು ನಾಶ ಮಾಡ್ಕೊಳ್ತಕ್ಕಂಥದ್ದಲ್ಲ. ನಮ್ಮ ಸಂಘಟನೆಯಲ್ಲಿ ನಾವು ದುರ್ಬಲರಾಗ್ತಕ್ಕಂಥದ್ದು ಸರಿಯಲ್ಲ. ಮತ್ತು ಜೊತೆನಲ್ಲಿ ಇವತ್ತು ಕೆಲವರ ಗುರಿ ಇದೆ, ಒಂದು ದೇಶವನ್ನ ಗುಲಾಮಗಿರಿ ತೆಗೆದುಕೊಳ್ಳಿಕ್ಕೆ, ದೇಶವನ್ನ ವಶಪಡಿಸ್ಕೊಳ್ಳಿಕ್ಕೆ ಎರಡು ಮಾರುತಿ. ಈ ದೇಶದ ಯುವ ಜನರನ್ನ ದುರ್ಬಲರು ಮಾಡೋದು, ಮಾನಸಿಕವಾಗಿ, ಸೈದ್ಧಾಂತಿಕವಾಗಿ. ಎರಡನೇದು, ದೇಶವನ್ನು ಮತಾಂತರ ಮಾಡೋದು ಸುಲಭನಾಗಿ. ಮತಾಂತರ ಆಟೋಮೆಟಿಕ್ಕಾಗಿ ಅವರು ಯಾರಿಗೆ ಜೀವಸೂರ್ ಅಂತಾರೆ ಅಂತ ಗೊತ್ತು, ಅಥವಾ ಈ ದೇಶವನ್ನ ಬಡತನದ ನೆಪದಲ್ಲೋ ಮತ್ತೊಂದು ನೆಪದಲ್ಲೋ ಇದು ವಿಮುಕ್ತಿ ಆಗ. ಸ್ವಾಮಿ ವಿವೇಕಾನಂದರು ಅದೇ ಹೇಳಿದ್ದು, ಕುವೆಂಪು ಅವರು ಅದೇ ಹೇಳಿದ್ದು, ಬುದ್ಧ ಹೇಳಿದ್ದು ಅದನ್ನೇ. ಹೇಳಿದ್ದೇನೆಂದ್ರೆ ಈ ಮೌಢ್ಯಗಳು ಅಲ್ಟಿಮೇಟ್ಲಿ ಆತ್ಮ ಪರಮಾತ್ಮ, ಮನುಷ್ಯ ಮಾನವ ದಾನವ, ಹೌದು ಅಷ್ಟೇ ತಾನೆ. ಮಾನವನಾಗಿ ಉಳಿಬೇಕು ಅಂತಕ್ಕಂಥದ್ದೇ ಎಲ್ಲ ಧರ್ಮಗಳ ಗುರಿ. ಹೇಳಿದ್ನಲ್ಲ, ವಿವೇಕಾನಂದ ಹೇಳ್ತಾರಲ್ಲ, ಧರ್ಮಗಳ ರಹಸ್ಯ ಒಡಗಿರುವುದು ಅದರ ಸಿದ್ಧಾಂತಗಳಲ್ಲ, ಅದರ ಅನುಷ್ಠಾನದಲ್ಲಿ ಒಳ್ಳೆಯವನಾಗಿರುವುದು ಮತ್ತು ಒಳ್ಳೆಯದನ್ನು ಮಾಡುವುದೇ ಧರ್ಮದ ರಹಸ್ಯ ಅಂತ ಹೇಳಿದ್ರು. The whole essence of the religion is not in its scriptures, in its practice. To be good, to do good is the whole essence of religion ಅಂತ ಹೇಳಿದ್ರು. ಇದನ್ನ ಒಂದು ಸರಳ ಮಾತುಗಳನ್ನ ಪ್ರತಿಯೊಂದು ಧರ್ಮದ ಅರ್ಥ ಮಾಡ್ಕೊಳ್ಬೇಕು. ಹಿಂದುವಾಗಿ ಉಳಿಯೋದನ್ನ ಕಲಿಬೇಕು, ಮುಸಲ್ಮಾನ ಆಗಿರೋದು ಕಲಿಬೇಕು, ಕ್ರಿಶ್ಚಿಯನ್ ಆಗಿರ್ಬೇಕು. ಆದರೆ ಮತ್ತೊಂದು ಧರ್ಮಗಳ ಮೇಲೆ ಅದನ್ನ ದಾಳಿ ಮಾಡ್ತಕ್ಕಂಥದ್ದು, ನಾಶಪಡಿಸ್ತಕ್ಕಂಥದ್ದು, ದ್ವೇಷ ಮಾಡ್ತಕ್ಕಂಥದ್ದು, ಅದನ್ನ ಮತಾಂತರ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದಲ್ಲ. ಮತಾಂತರದ ವಿಚಾರ ಪಕ್ಕಕ್ಕೆ ಇಟ್ಟೇ ಬಿಡಿ. ಅಲ್ಲ, ನಾನು ಹೇಳೋದೇನಂದ್ರೆ ಈಗ ಒಂದ್ ಹೇಳ್ತೇನೆ, ಒಂದ್ ಹೇಳ್ತೇನೆ, ಇದು ಪಕ್ಕದ ಮನೆಯವ್ರು ಮಾಡಲ್ಲ ಆ ಕೆಲಸ, ನಾವೇ ಮಾಡ್ಬೇಕು. ಯಾವಾಗ ಸುಶಿಕ್ಷಿತರು, ಯಾವ ಶಿಕ್ಷಣ? ವಿದ್ಯೆ ಇಲ್ಲದ, ವಿವೇಕ ಇಲ್ಲದ ಶಿಕ್ಷಣ ಅಲ್ಲ, ಎಜುಕೇಶನ್ ವಿತ್ ವಿಸ್ಡಮ್. ಜೊತೆನಲ್ಲಿ ಈ ವಿಶಾಲತ್ವ ಹೇಗ್ ಬರ್ತದೆ? ನಾಟ್ ಇನ್ by preaching, by practicing. Preachers should practice first. ಇವೆಲ್ಲವನ್ನ ಸಹ ಒಂದು ದೃಷ್ಟಿಯಿಂದ ಸಮಗ್ರವಾಗಿ, ಸಮಯ ಕಡಿಮೆ ಇರ್ಬೋದು, ನಾವು ಇದೆಲ್ಲ ಸಂಪೂರ್ಣವಾಗಿ ಚರ್ಚೆ ಮಾಡಿ. ಪ್ರತಿಯೊಂದು ಧರ್ಮಗುರುಗಳು, ಪ್ರತಿಯೊಂದು ಜಾತಿಯ ಧರ್ಮದ ಮಠಗಳು, ಪ್ರತಿಯೊಂದು ಇವೆಲ್ಲ ಕೇವಲ ಒಂದು ಗೋಡೆಗಳನ್ನ ಕಟ್ಕೊಂಡಲ್ಲ, ಗೋಡೆಗಳನ್ನ ಓಡದಾಕಿ ಹೊರಗಡೆ ಬಂದು ಮನುಷ್ಯನಾಗ್ತಕ್ಕಂಥದ್ದು. ಮನುಷ್ಯನ ಈಗ ಯಾರು ನಂಬ್ತಿರೋ ಬಿಡ್ತಿರೋ, ಆದರೆ ನಮ್ಮ ವೇದಗಳಲ್ಲಿ ಅಥವಾ ನಮ್ಮ ಪುರಾಣಗಳಲ್ಲಿ, ನಮ್ಮ ಗಾದೆಗಳಲ್ಲಿ, ನಮ್ಮ ನಾಣ್ಣುಡಿಗಳಲ್ಲಿ, ನಮ್ಮ ಸಿದ್ಧಾಂತಗಳಲ್ಲಿ, ಅದು ದಾಸರಿರ್ಬೋದು, ವಚನ ಸಾಹಿತ್ಯ ಇರ್ಬೋದು, ಅಥವಾ ಮಹಾಪುರುಷರುಗಳಿರ್ಬೋದು, ಎಲ್ಲವನ್ನ ಅನುಭವಿಸಿ ಆಡಿರ್ತಕ್ಕಂಥ ಮಾತು. ಈ ರಿಯಲೈಸೇಷನ್ ಬಹಳ ಮುಖ್ಯ ಬೇಕು. 1ನೇ ಕ್ಲಾಸಲ್ಲಿ ಇರುವಾಗ ನಮ್ಗೆ ಬೇಕು 1, 2 ಮತ್ತು ಮಣಿಗಳನ್ನ ಎಳಿತಾ ಇದ್ದು, 10 ಎಣಿತಾ ಇದ್ದು. ಈಗ ಡಿಗ್ರಿಗೆ ಹೋದಾಗಲೂ 15 ಬೇಕು ಅಂತ ಇಲ್ಲ. ಒಂದು ಶ್ರದ್ಧೆ, ಭಕ್ತಿ ಮತ್ತು ನಾವೊಂದು ನಂಬಿಕೆ ಬೇಕು ಅಂದಾಗ ಇವೆಲ್ಲ ಬೇಕಾಗ್ತವೆ. ಅದೇ ಸರ್ವಸ್ವ ಅಲ್ಲ. ಕೆಲವು ದಿವಸ ನಂಗೆ ಪ್ರಾಕ್ಟೀಸ್ ಮಾಡಕ್ ಬೇಕು, ಏನು ನಾನು ನಡೆಯೋದಕ್ಕೆ ಒಂದಿಬ್ರು ಕೈ ಹಿಡಿಬೇಕು. ಆದರೆ ಬೆಳೀತಾ ಓಡೋದನ್ನ ನಾನೇ ಮೈಗೂಡಿಸ್ಕೊಳ್ತೇನೆ. ಇದು ಬಹಳ ದೂರ, ಒಂದು ಬಹಳ ಸರಳ ಸೂತ್ರವಾದ್ರೂ ಸಹ
ಒಂದು ರೀತಿಯ ನಂಬಿಕೆಯ ಸೂತ್ರ, ಅನುಭವದ ಸೂತ್ರ, ಇವೆಲ್ಲವನ್ನು ಸಹ ನಾವು ಕೇಳಿ ಮಾಡಿ ಅನುಭವಿಸಿದಾಗ ಮಾತ್ರ ಇದಕ್ಕೊಂದು ಏನು ಹೇಳ್ತೇವೆ ತೃಪ್ತಿ ಮತ್ತು ಆ ಬೆಳಕಾಗ್ಲಿಕ್ಕೆ ಸಾಧ್ಯ. ಆ ಬೆಳಕು 4 ಜನಕ್ಕೆ ಬದುಕಿಗೆ ದಾರಿ ತೋರಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೇವೆ. ನಿಮ್ಮಲ್ಲಿ ತುಂಬಾ ಚರ್ಚೆ ಆಗ್ತಿರುತ್ತೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಂ ಏವಂ ಮೃಗೇಂದ್ರ. ಚಿಂತನಶೀಲ ರಾಜಕಾರಣ, ವಿಚಾರವಂತಿಕೆಯ ರಾಜಕಾರಣ, ಸದ್ಭಾವನೆ, ಸಚ್ಚಾರಿತ್ರ್ಯ, ಸಭ್ಯತೆಯ ಚೌಕಟ್ಟಿನ ಒಳಗಡೆ ನರೇಂದ್ರತಾ ಅಂದ್ರೆ ನೀವು ನಿಮ್ಮ ರಾಜಕೀಯ ಹಾದಿ ಸುಗಮವಾಗ್ಲಿ, ಹಿಂದುಳಿದ ಸಮುದಾಯದ ಮತ್ತೊಬ್ಬ ನಾಯಕ ಈ ರಾಜ್ಯದಲ್ಲಿ ಮಂತ್ರಿ ಆಗ್ಲಿ, ಉಪಮುಖ್ಯಮಂತ್ರಿ ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ ಅಂತ ಆಶಿಸ್ತಾ ಇಷ್ಟೊತ್ತು ನಮಗೆ ಸಾಕಷ್ಟು ಸಮಯ ಕೊಟ್ಟು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ ಸರ್. ತಳ ಸಮುದಾಯಗಳ ಬಗ್ಗೆ, ದಮನಿತ ಶೋಷಿತರ ಬಗ್ಗೆ, ಜೊತೆಯಲ್ಲಿ ಇವತ್ತಲ್ಲ ನಾಳೆ ನಾವು ಒಗ್ಗಟ್ಟಾಗ್ತೀವಿ, ಒಂದಾಗ್ತೀವಿ, ಹಿಂದೂ ಸಮಾಜ ಒಗ್ಗಟ್ಟಾಗಿರ್ಬೇಕು ಅಂತ ಬಯಸ್ತಿರುವಂತಹ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಾನು ಅಷ್ಟೇ ಬಯಸೋದು, ಬಡತನ ಅಂತಕ್ಕಂಥದ್ದು ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ. ಎಲ್ಲ ಜಾತಿ ಧರ್ಮಕ್ಕದಲ್ಲಿ ಬಡತನ ಅಂತಕ್ಕಂಥದ್ದು ನಾವು ಕಾಣ್ತೇವೆ. ಯಾಕೆಂದರೆ ಉಳ್ಳವರು ಏನು ಬೇಕಾದ್ರೂ ಮಾಡ್ಕೋಬೋದು, ಉಳ್ಳವ್ರು ಹೇಗಾದ್ರೂ ಬದುಕ್ಬೋದು. ಆದರೆ ಧ್ವನಿ ಇಲ್ಲದೇ ಜನ ಆಗ್ತಾರೆ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ವಂಚಿತರಾದಾಗ. ಇದರ ಮುಕ್ತಿಯನ್ನು ಪಡೆದಾಗ ಮಾತ್ರ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥ ಬರ್ತದೆ ಮತ್ತು ಭವ್ಯ ಭಾರತವನ್ನು, ಬಲಿಷ್ಠ ಭಾರತವನ್ನು ಮತ್ತು ಒಂದು ಸುಭದ್ರ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಾನು ಒಂದು ಮಾತ್ರ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಈ ಜಾತಿ ಧರ್ಮ ಇವೆಲ್ಲನ್ನ ಮೀರಿ ಮಾನವ ಧರ್ಮವನ್ನು ಮತ್ತು ನಮ್ಮ ಸೇವಾ ಕೈಂಕರ್ಯದಲ್ಲಿ ನಾವು ತೊಡಗಿದಾಗ ಮಾತ್ರ ಖಂಡಿತವಾಗ್ಲೂ ಸಾರ್ವಜನಿಕ ಬದುಕಿನಲ್ಲಿ ನಿಜವಾದ ಒಂದು ಅರ್ಥ ಬರ್ತದೆ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಜೊತೆ ಸಂವಾದದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಪರಸ್ಪರ ವಿಚಾರ ಮಂಥನ ಮಾಡಿದ್ದಕ್ಕೆ ನಿಮಗೆ ಮತ್ತು ವೀಕ್ಷಕರಿಗೆ ಕೃತಜ್ಞತೆಗಳನ್ನು ಹೇಳಿಕ್ಕೆ ಬಯಸ್ತೇನೆ.